ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ನಾಯಕ ಪುಸ್ತಕದಲ್ಲಿರುವ ಕರ್ನಾಟಕದ ಇತಿಹಾಸದ MCQsಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಟೋಟಲ್ ಆಗಿ 245 MCQsಗಳು ಈ ಪುಸ್ತಕದಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇದೆ. ಈ 245 ಸಂಬಂಧಪಟ್ಟ MCQsಗಳು ಎಲ್ಲ ಟಾಪಿಕ್ಗಳು ಕವರ್ ಆಗಿರುತ್ತೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಒಂದನೇ ಪ್ರಶ್ನೆ ಹೇಗಿದೆ: ಶೃಂಗೇರಿಯ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ರೈಟ್. ಒಂದನೇ ಪ್ರಶ್ನೆ ಹೀಗಿದೆ: ಶೃಂಗೇರಿ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ವಿಜಯನಗರದ ಅರಸರು, ಆಪ್ಷನ್ಸ್ ಬಿ ಬಾದಾಮಿ ಚಾಲುಕ್ಯರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ರಾಷ್ಟ್ರಕೂಟರು ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಜಯನಗರದ ಅರಸರು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಎರಡನೇ ಪ್ರಶ್ನೆ, ಕಲಾ ವಿಮರ್ಶಕ ಪರ್ಸಿನ ಬ್ರೌನ್ ಭಾರತೀಯ ದೇಗುಲಗಳ ತೊಟ್ಟಿಲು ಎಂದು ಕರೆದವರು ಐತಿಹಾಸಿಕ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಹಂಪಿ, ಆಪ್ಷನ್ಸ್ ಬಿ ಹಳೆಬೀಡು, ಆಪ್ಷನ್ ಸಿ ಐಹೊಳೆ, ಆಪ್ಷನ್ಸ್ ಡಿ ಅಜಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಐಹೊಳೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ, ನೃಪತುಂಗನ ಸಾಮ್ರಾಜ್ಯ ಜಗತ್ತಿನ 4 ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಎ ಹುಯೆನ್ಸಾಂಗ್, ಆಪ್ಷನ್ಸ್ ಬಿ ಫೈಯನ್, ಆಪ್ಷನ್ ಸಿ ಇತ್ಸಿಂಗ್, ಆಪ್ಷನ್ಸ್ ಡಿ ಸುಲೇಮಾನ್ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಸುಲೇಮಾನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನಾಲ್ಕನೇ ಪ್ರಶ್ನೆ ನೋಡೋಣ. ತನ್ನ ತಾಯಿ ನಾಗಲಾದೇವಿಯ ಜ್ಞಾಪಕವಾಗಿ ನಾಗಲಾಪುರವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ನೃಪತುಂಗ, ಆಪ್ಷನ್ಸ್ ಎ, ಆಪ್ಷನ್ಸ್ ಬಿ ಕೃಷ್ಣದೇವರಾಯ, ಆಪ್ಷನ್ ಸಿ ಎರಡನೇ ಪುಲಕೇಶಿ, ಆಪ್ಷನ್ಸ್ ಡಿ ವಿಷ್ಣುವರ್ಧನ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕೃಷ್ಣದೇವರಾಯ. ಸೊ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಇತಿಹಾಸದಲ್ಲಿ ಜೈನ ಧರ್ಮದ ಉತ್ಕರ್ಷ ಕಂಡುಬಂದ ಆಳ್ವಿಕೆ ಯಾರದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಗಂಗರು, ಆಪ್ಷನ್ಸ್ ಬಿ ಕದಂಬರು, ಆಪ್ಷನ್ಸ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ರಾಷ್ಟ್ರಕೂಟರು. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಎ ಗಂಗರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಶಿಸ್ತು ಎನ್ನುವ ಕಂದಾಯ ಪದ್ಧತಿಯನ್ನು ಆಡಳಿತದಲ್ಲಿ ಜಾರಿಗೆ ತಂದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಬಿ ಹೊಯ್ಸಳರು, ಆಪ್ಷನ್ ಸಿ ವಿಜಯನಗರ, ಆಪ್ಷನ್ಸ್ ಡಿ ಕದಂಬರು. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯನಗರದ ಅರಸರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ, ವಿಜಯನಗರದ ಆಳ್ವಿಕೆ ಸಮಯದಲ್ಲಿ ರಚಿತವಾದ ಕೃತಿಗಳನ್ನು ಹಾಗೂ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದು ಹೊಂದಿಸಿ ಬರೆಯಿರಿ ಪ್ರಶ್ನೆ. 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ಸೊ ವಿಜಯನಗರದ ಆಳ್ವಿಕೆ ಸಮಯದಲ್ಲಿ ರಚಿತವಾದ ಕೃತಿಗಳು ಮತ್ತು ರಚಿಸಿದರು. ಭರತೇಶ ವೈಭವವನ್ನು ರಚನೆ ಮಾಡಿದವರು ರತ್ನಾಕರಿ ವರ್ಣಿ. ಕರ್ನಾಟಕ ಶಬ್ದಾನುಶಾಸನ ರಚಿಸಿದವರು ಭಟ್ಕಳ ಮುಖದೇವ. ಶಿವತತ್ವ ಚಿಂತಾಮಣಿ ರಚಿಸಿದವರು ಲಕ್ಕಣ ದಂಡೇಶ್. ಪ್ರಭುಲಿಂಗ ಲೇಬ ಇವರು ಚಾಮರಸವನ್ನು ರಚನೆ ಮಾಡ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ ಹೇಗಿದೆ: ಪಂಚಪ್ರಧಾನ ಎನ್ನುವ ಮಂತ್ರಿ ಪರಿಷತ್ ಹೊಂದಿದ್ದ ರಾಜವಂಶ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರಾಷ್ಟ್ರಕೂಟರು, ಆಪ್ಷನ್ಸ್ ಬಿ ಹೊಯ್ಸಳರು, ಆಪ್ಷನ್ ಸಿ ಗಂಗರು, ಆಪ್ಷನ್ಸ್ ಡಿ ಕದಂಬರು. ಸೊ ಸರಿಯಾದ ಉತ್ತರ ಬಿ ಹೊಯ್ಸಳರು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ, ಈ ಕೆಳಗಿನ ಕವಿಗಳನ್ನು ಹಾಗೂ ಅವು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾರೆ. ಹೊಂದಿಸಿ ಬರೆಯಿರಿ ಅಂದ ತಕ್ಷಣ ಸರಿಯಾದ ಉತ್ತರ 3, 4, 2, 1 ಆಗಿರುತ್ತೆ. ನಾಯಕ ಪುಸ್ತಕದಲ್ಲಿರೋ ಪ್ರಶ್ನೆಗಳಿಗೆ ಜನ್ನ ಅಂದರೆ ಯಶೋಧರ ಚರಿತೆಗೆ, ಆಮೇಲೆ ಪೊನ್ನ ಇವರು ಶಾಂತಿನಾಥ ಪುರಾಣ, ಪಂಪ ಅಂದರೆ ಇವರು ವಿಕ್ರಮಾರ್ಜುನ ಜಯ. ರೈಟ್. ನೆಕ್ಸ್ಟ್ ಪ್ರಶ್ನೆ. ಸೊ ನೆಕ್ಸ್ಟು ರಣ ನೋಡೋದಾದರೆ ರಣ ರಚಿಸಿದ್ದು ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಅಂತ ಕರೀತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ, ಚಾಲುಕ್ಯರ ಕಾಲದಲ್ಲಿ ಆರಂಭವಾದ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪ ಯಾವುದರ ಸಂಯೋಜನೆಯಾಗಿದೆ ಅಂತ ಕೇಳ್ತಾರೆ. ಸೊ 1ನೇದು ಕೊಟ್ಟಿದ್ದಾರೆ ನಾಗರ ಶೈಲಿ, 2ನೇದು ಕೊಟ್ಟಿದ್ದಾರೆ ದ್ರಾವಿಡ ಶೈಲಿ, 3ನೇದು ಕೊಟ್ಟಿದ್ದಾರೆ ಮಧುರ ಶೈಲಿ, 4ನೇದು ಕೊಟ್ಟಿದ್ದಾರೆ ಗಾಂಧಾರ ಶೈಲಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದು ಅಂತ ನೋಡೋದಾದರೆ ಚಾಲುಕ್ಯರ ಕಾಲದಲ್ಲಿ ಆರಂಭವಾದ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪಗಳು ಯಾವ್ಯಾವುದು ಅಂತ ನೋಡಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. 1 ಮತ್ತು 2 ಇವೆರಡು ಏನಾಗುತ್ತೆ ಚಾಲುಕ್ಯರ ಕಾಲದ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪಗಳಾಗುತ್ತೆ. 11ನೇ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ ಹೀಗಿದೆ: ಕನ್ನಡದ ಮೊದಲ ರಾಜವಂಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರಾಷ್ಟ್ರಕೂಟ, ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯ, ಆಪ್ಷನ್ ಸಿ ಗಂಗಾ, ಆಪ್ಷನ್ಸ್ ಡಿ ಕದಂಬ. ಸೊ
ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ಸ್ ಡಿ ಕದಂಬ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ಆಪ್ಷನ್ಸೇ ಬೇಡ, ಸರಿಯಾದ ಉತ್ತರ ಹಲ್ಮಿಡಿ ಶಾಸನ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದರೆ 64 ವರ್ಷ ಆಳ್ವಿಕೆ ನಡೆಸಿದ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ನೃಪತುಂಗ, ಆಪ್ಷನ್ಸ್ ಬಿ 2ನೇ ಪುಲಕೇಶಿ, ಆಪ್ಷನ್ ಸಿ ವಿಷ್ಣುವರ್ಧನ, ಆಪ್ಷನ್ಸ್ ಡಿ 6ನೇ ವಿಕ್ರಮಾದಿತ್ಯ. ಹೌದು, ಸರಿಯಾದ ಉತ್ತರ ಎ ನೃಪತುಂಗ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 14ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಕವಿಗಳನ್ನು ಹಾಗೂ ಅವರ ಆಶ್ರಯ ನೀಡಿದ ರಾಜ್ಯಗಳನ್ನು ಹೊಂದಿಸಿಬರೆಯಿರಿ ಅಂತ ಕೇಳ್ತಾರೆ. ಪಂಪಗೆ ಆಶ್ರಯ ನೀಡಿದವರು 3, 4, 2, 1 ಸರಿಯಾದ ಉತ್ತರ. ಪಂಪಗೆ ಆಶ್ರಯ ನೀಡಿದರೆ ಹಿಮ್ಮಡಿ ಅರಸೀಕೆರ. ರನ್ನನ್ಗೆ ಆಶ್ರಯ ನೀಡಿದವರು ಸತ್ಯಾಶ್ರಯ ಕಲ್ಯಾಣ ಚಾಲುಕ್ಯರು ಆಶ್ರಯ ನೀಡ್ತಾರೆ. ಪೊನ್ನ ಅನ್ನೋ ಕವಿಗೆ ಆಶ್ರಯ ನೀಡಿದವರು 3ನೇ ಕೃಷ್ಣ, ಅದು ರಾಷ್ಟ್ರಕೂಟದ 3ನೇ ಕೃಷ್ಣನ್ನ. ಜನ್ನನ್ಗೆ ಆಶ್ರಯ ನೀಡಿದವರು 2ನೇ ಬಲ್ಲಾಳ ಹೊಯ್ಸಳರು. ಸೊ ಇಲ್ಲಿ ಸರಿಯಾದ ಉತ್ತರ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 15ನೇ ಪ್ರಶ್ನೆ. ಹೊಯ್ಸಳ ಶಾಲೆಯ ವಾಸ್ತುಶಿಲ್ಪ ಯಾರ ಕಾಲದಲ್ಲಿ ಆರಂಭವಾಯಿತು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಬಿ ಹೊಯ್ಸಳರು, ಆಪ್ಷನ್ ಸಿ ವಿಜಯನಗರದ ಅರಸರು, ಆಪ್ಷನ್ಸ್ ಡಿ ಬಾದಾಮಿಯ ಚಾಲುಕ್ಯರು. ಸೊ ಸರಿಯಾದ ಉತ್ತರ ಬಾದಾಮಿಯ ಚಾಲುಕ್ಯರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನಕ್ಷತ್ರಾಕಾರದ ತಳವಿನ್ಯಾಸವನ್ನು ಹೊಂದಿರುವ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಬಾದಾಮಿಯ ಚಾಲುಕ್ಯರು, ಆಪ್ಷನ್ಸ್ ಬಿ ಹೊಯ್ಸಳರು, ಆಪ್ಷನ್ ಸಿ ಗಂಗರು, ಆಪ್ಷನ್ಸ್ ಡಿ ಕದಂಬರು. ಸೊ ಇಲ್ಲಿ ಸರಿಯಾದ ಉತ್ತರ ಬಿ ಹೊಯ್ಸಳರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ ಹೀಗಿದೆ. ಚಾಲುಕ್ಯ ವಿಕ್ರಮಶಕೆ ಆರಂಭಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ 6ನೇ ವಿಕ್ರಮಾದಿತ್ಯ ಅಥವಾ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಬಿ 2ನೇ ತೈಲಪ ಅಥವಾ ಕಲ್ಯಾಣದ ಚಾಲುಕ್ಯರು. ಸೊ ಆಪ್ಷನ್ಸ್ ಡಿ 2ನೇ ಪುಲಕೇಶಿ ಅಥವಾ ಬಾದಾಮಿ ಚಾಲುಕ್ಯರು, ಆಪ್ಷನ್ಸ್ ಡಿ 2ನೇ ವಿಕ್ರಮಾದಿತ್ಯ ಅಥವಾ ಬಾದಾಮಿ ಚಾಲುಕ್ಯರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಎ 6ನೇ ವಿಕ್ರಮಾದಿತ್ಯ ಕಲ್ಯಾಣದ ಚಾಲುಕ್ಯರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ ಹೀಗಿದೆ. ಚಾಲುಕ್ಯ ವಿಕ್ರಮಶಕೆ ಆರಂಭವಾದ ವರ್ಷ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕ್ರಿಸ್ತಶಕ 876, ಆಪ್ಷನ್ಸ್ ಬಿ ಕ್ರಿಸ್ತಶಕ 976, ಕ್ರಿಸ್ತಶಕ 1076, ಆಪ್ಷನ್ಸ್ ಡಿ ಕ್ರಿಸ್ತಶಕ 1176. ಸೊ ಇಲ್ಲಿ ಸರಿಯಾದ ಉತ್ತರ ಚಾಲುಕ್ಯರ ವಿಕ್ರಮಶಕ ಆರಂಭವಾದ ವರ್ಷ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಸ್ತಶಕ 1076. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 19ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ರಾಯಸಸ್ವಾಮಿ ಎನ್ನುವ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ಹೊಂದಿದ್ದ ರಾಜರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕದಂಬರು, ಆಪ್ಷನ್ಸ್ ಬಿ ಗಂಗರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ವಿಜಯನಗರ ಅರಸರು. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವಿಜಯನಗರದ ಅರಸರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 20ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಆಡಳಿತ ಕಂಪಣವೆಂಬ ಗ್ರಾಮಗಳ ಗುಂಪು ಈಗಿನ ಹುಬ್ಬಳ್ಳಿ ಹೊಂದಿದ ರಾಜವಂಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರಾಷ್ಟ್ರಕೂಟರು, ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ಕದಂಬರು. ಸೊ ಇಲ್ಲಿ ಸರಿಯಾದ ಉತ್ತರ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಯಾಣದ ಚಾಲುಕ್ಯರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ. ದಕ್ಷಿಣದವರ ಸಂಗೀತ ಪದ್ಧತಿಯನ್ನು ಕರ್ನಾಟಕದ ಸಂಗೀತ ಎಂದು ಹೆಸರಿಸಲಾದ ಪ್ರಥಮ ಕೃತಿ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಮಾನಸೋಲ್ಲಾಸ, ಆಪ್ಷನ್ಸ್ ಬಿ ಸಂಗೀತ ಚೂಡಾಮಣಿ, ಆಪ್ಷನ್ ಸಿ ಪ್ರಶ್ನೋತ್ತರ ಮಾಲಿಕ, ಆಪ್ಷನ್ಸ್ ಡಿ ಅಮುಕ್ತ ಮೌಲ್ಯದ. ಸೊ ಆಪ್ಷನ್ಸ್ ಸರಿಯಾದ ಉತ್ತರ 21ನೇ ಪ್ರಶ್ನೆಗೆ ಮಾನಸೋಲ್ಲಾಸ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ 22ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ರಾಜರುಗಳನ್ನು ಹಾಗೂ ಅವರು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ ಇಲ್ಲಿ 3, 4, 2, 1 ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾದರೆ ಕೃಷ್ಣದೇವರಾಯ ಇವರು ರಚಿಸಿದ ಕೃತಿ ಅಂದರೆ ಮದಲಿತ ಚರಿತಂ, 2ನೇ ಮಾಧವ ರಚಿಸಿದ್ದು ದತ್ತಕ ಸೂತ್ರವತಿ, ಅಮೋಘ ವರ್ಷ ನೃಪತುಂಗ ರಚಿಸಿದ್ದು ಪ್ರಶ್ನೋತ್ತರ ಮಾಲಿಕ, 3ನೇ ಸೋಮೇಶ್ವರ ಇವರು ಮಾನಸೋಲ್ಲಾಸ ಎಂಬ ಕೃತಿಯನ್ನು ರಚಿಸ್ತಾರೆ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 23ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಬಲ ಎಂದು ಪ್ರಸಿದ್ಧ ಪಡೆದ ಸೈನ್ಯವನ್ನು ಹೊಂದಿದ್ದ ರಾಜವಂಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಗಂಗರು, ಆಪ್ಷನ್ಸ್ ಬಿ ಕದಂಬರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ಬಾದಾಮಿ ಚಾಲುಕ್ಯರು. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಬಾದಾಮಿಯ ಚಾಲುಕ್ಯರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 24ನೇ ಪ್ರಶ್ನೆ.
ಈ ಕೆಳಗಿನವರಲ್ಲಿ ರಾಷ್ಟ್ರಕೂಟರ ಸಮಂತರಾಗಿದ್ದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ವಿಜಯನಗರದ ಅರಸರು, ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಡಿ ಕಲಚೂರಿಗಳು, ಆಪ್ಷನ್ಸ್ ಡಿ ಹೊಯ್ಸಳರು ಅಂತ ಕೇಳ್ತಾರೆ. ಸೊ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯರು. ನೆಕ್ಸ್ಟ್ ಪ್ರಶ್ನೆ 25ನೇ ಪ್ರಶ್ನೆ. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಉತ್ತರ ನರ್ಮದೆಯಿಂದ ದಕ್ಷಿಣದ ಕಾವೇರಿಯವರೆಗೆ ಸಾಮ್ರಾಜ್ಯ ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಎರಡನೇ ಪುಲಕೇಶಿ, ಆಪ್ಷನ್ಸ್ ಬಿ ಕಾಕುತವರ್ಮ, ಆಪ್ಷನ್ ಸಿ ವಿಷ್ಣುವರ್ಧನ, ಆಪ್ಷನ್ಸ್ ಡಿ ನೃಪತುಂಗ. ಸೊ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೇ ಪುಲಕೇಶಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 26ನೇ ಪ್ರಶ್ನೆ. ಪಟ್ಟದ ರಾಣಿ ಹಾಗೂ ಇತರ ರಾಣಿಯರ ಪ್ರಾಂತೀಯ ಆಡಳಿತ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದ ರಾಜವಂಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕದಂಬ, ಆಪ್ಷನ್ಸ್ ಬಿ ರಾಜಕೂಟ, ಆಪ್ಷನ್ ಸಿ ಹೊಯ್ಸಳ, ಆಪ್ಷನ್ಸ್ ಡಿ ಗಂಗಾ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಯ್ಸಳ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 27ನೇ ಪ್ರಶ್ನೆ. ಕರ್ನಾಟಕದ ಇತಿಹಾಸದಲ್ಲಿ ರಚಿತವಾದ ವೈಜ್ಞಾನಿಕ ಗ್ರಂಥಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿದರೆ ಇದೆ. ಸರಿಯಾದ ಉತ್ತರ ನೋಡೋದಾದರೆ 3, 4, 2, 1 ಸರಿಯಾದ ಉತ್ತರ. ಗೋವೈದ್ಯ ವಿಜ್ಞಾನ ಕೀರ್ತಿವರ್ಮ, ಖಗೇಂದ್ರ ಮನೆ ದರ್ಪಣ ಮಂಗರಸ, ರೈಟ್. ಹಾಗೆ ಗಣಿತ ಸಾರ ಸಂಗ್ರಹ ಇದು ಮಹಾವೀರಾಚಾರ್ಯ, ಸಿದ್ಧಾಂತ ಶಿರೋಮಣಿ ಇವರು ಎರಡನೇ ಭಾಸ್ಕರಾಚಾರ್ಯ. ಸೊ ಇಲ್ಲಿ ಆಪ್ಷನ್ಸು ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 28ನೇ ಪ್ರಶ್ನೆ. ವೀರಶೈವ ಧರ್ಮದ ಪುನರುತ್ಥಾನ ಯಾರ ಕಾಲದಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಕದಂಬರು, ಕಲಚೂರಿಗಳು, ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು. ಸೊ ಸರಿಯಾದ ಉತ್ತರ 28ನೇ ಪ್ರಶ್ನೆಗೆ ಬಿ ಕಲಚೂರಿಗಳು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ. ನಾಯಂಕರ ಎನ್ನುವ ಸಾಮಂತರಾಜರ ಆಡಳಿತ ಪದ್ಧತಿಯನ್ನು ಹೊಂದಿದ ಸಾಮ್ರಾಜ್ಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ವಿಜಯನಗರದ ಅರಸರು, ಆಪ್ಷನ್ಸ್ ಬಿ ರಾಷ್ಟ್ರಕೂಟರು, ಆಪ್ಷನ್ ಸಿ ಬಾದಾಮಿ ಚಾಲುಕ್ಯರು, ಆಪ್ಷನ್ಸ್ ಡಿ ಕಲ್ಯಾಣದ ಚಾಲುಕ್ಯರು. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಜಯನಗರದ ಅರಸರು. ನೆಕ್ಸ್ಟ್ ಪ್ರಶ್ನೆ. ಪೋರ್ಚುಗೀಸರನ್ನು ಯುದ್ಧದಲ್ಲಿ ಸೋಲಿಸಿದ ರಾಣಿ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರಾಣಿ ಚೆನ್ನ ಭೈರವಿ ದೇವಿ, ಆಪ್ಷನ್ಸ್ ಬಿ ರಾಣಿ ಚೆನ್ನಮ್ಮಾಜಿ, ಆಪ್ಷನ್ಸ್ ಸಿ ರಾಣಿ ಅಬ್ಬಕ್ಕದೇವಿ, ಆಪ್ಷನ್ಸ್ ಡಿ ರಾಣಿ ವೀರಮ್ಮಾಜಿ. ಸೊ ಇದಕ್ಕೆ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಣಿ ಅಬ್ಬಕ್ಕದೇವಿ. ನೆಕ್ಸ್ಟ್ ಪ್ರಶ್ನೆಗೆ 31ನೇ ಪ್ರಶ್ನೆ. ಶಿವಾಜಿಯ ಮಗ ರಾಜ ರಾಮನಿಗೆ ಮೊಘಲ ದೊರೆ ಔರಂಗಜೇಬನ ವಿರುದ್ಧವಾಗಿ ಆಶ್ರಯ ನೀಡಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ರಾಣಿ ವೀರಮ್ಮಾಜಿ, ಆಪ್ಷನ್ಸ್ ಬಿ ರಾಣಿ ಚೆನ್ನಭೈರವದೇವಿ, ಆಪ್ಷನ್ಸ್ ಡಿ ರಾಣಿ ಅಬ್ಬಕ್ಕದೇವಿ, ಆಪ್ಷನ್ಸ್ ಡಿ ರಾಣಿ ಚೆನ್ನಮ್ಮಾಜಿ. ಸೊ ಸರಿಯಾದ ಉತ್ತರ ಹೌದು ಆಪ್ಷನ್ಸ್ ಡಿ ಇಲ್ಲಿ ರಾಣಿ ಚೆನ್ನಮ್ಮಾಜಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ. ಕಾಳು ಮೆಣಸಿನ ರಾಣಿ ಎಂದು ಪ್ರಸಿದ್ಧ ಪಡೆದಿದ್ದ ರಾಣಿ ಚೈನಾ ಭೈರವದೇವಿ ಆಳ್ವಿಕೆ ನಡೆಸುತ್ತಿದ್ದ ರಾಜ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕೆಳದಿ, ಆಪ್ಷನ್ಸ್ ಬಿ ಗೇರು ಸೊಪ್ಪೆ, ಆಪ್ಷನ್ ಸಿ ಇಕ್ಕೇರಿ, ಆಪ್ಷನ್ಸ್ ಡಿ ಚಂದ್ರಗಿರಿ. ಸರಿಯಾದ ಉತ್ತರ ಗೇರು ಸೊಪ್ಪೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 33ನೇ ಪ್ರಶ್ನೆ. ಅಭಿನವ ಭೋಜ ಎಂದು ಪ್ರಸಿದ್ಧಿ ಪಡೆದ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕೃಷ್ಣದೇವರಾಯ, ಆಪ್ಷನ್ಸ್ ಬಿ ನೃಪತುಂಗ, ಆಪ್ಷನ್ ಸಿ ಶ್ರೀ ಪುರುಷ, ಆಪ್ಷನ್ಸ್ ಡಿ 1ನೇ ಸೋಮೇಶ್ವರ. ಸೊ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕೃಷ್ಣದೇವ ಸರಿಯಾದ ಉತ್ತರ ಆಗಿರುತ್ತೆ. 34ನೇದು. ಕೃಷ್ಣದೇವರನ್ನ ಧರ್ಮಗುರು ಯಾರು ಅಂತ ಕೇಳ್ತಾರೆ. ಕೃಷ್ಣದೇವರ ಧರ್ಮಗುರು ವ್ಯಾಸರಾಯರು, ಅವರ ಧರ್ಮಗುರುಗಳಾಗಿರ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 35ನೇ ಪ್ರಶ್ನೆ. ಬಂಗಾಳದ ಪಾಲದೊರೆ ಧರ್ಮಪಾಲನನ್ನು ಸೋಲಿಸುವ ಮೂಲಕ ಉತ್ತರ ಭಾರತದ ದಿಗ್ವಿಜಯ ಕೈಗೊಂಡ ಕರ್ನಾಟಕದ ಮೊದಲ ರಾಜ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ 1ನೇ ಕೃಷ್ಣ, ಆಪ್ಷನ್ಸ್ ಬಿ 2ನೇ ಪುಲಕೇಶಿ, ಆಪ್ಷನ್ ಸಿ 6ನೇ ವಿಕ್ರಮಾದಿತ್ಯ, ಆಪ್ಷನ್ಸ್ ಡಿ ಧ್ರುವ. ಸೊ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಧ್ರುವ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 36ನೇ ಪ್ರಶ್ನೆ. ಇದು ರಾಜ್ಯವನ್ನು ಆಡಳಿತ ವ್ಯವಸ್ಥೆಗಾಗಿ ನಾಡುಗಳಾಗಿ ಅಂದರೆ ತೊರೆನಾಡು, ಅಸಂಡಿನಾಡು ಇತ್ಯಾದಿಗೆ ವಿಭಜಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕದಂಬರು, ಆಪ್ಷನ್ಸ್ ಬಿ ಗಂಗರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ಸ್ ಡಿ ಹೊಯ್ಸಳರು. 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗಂಗರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 37ನೇ ಪ್ರಶ್ನೆ ಹೀಗಿದೆ. ಶೈವರ ಅಜಂತ ಎಂದು ಕರೆಯಲಾಗುವ ಲೇಪಾಕ್ಷಿಯಲ್ಲಿ ಚಿತ್ರಕಲೆಯನ್ನು ರಚಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ವಿಜಯನಗರದ ಅರಸರು, ಆಪ್ಷನ್ಸ್ ಬಿ ಹೊಯ್ಸಳರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ಸ್ ಡಿ ಬಾದಾಮಿ ಚಾಲುಕ್ಯರು. ಸೊ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಜಯನಗರದ ಅರಸರು ಸರಿಯಾದ ಉತ್ತರ ಆಗಿರುತ್ತೆ. 38ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕವನ್ನು ಸಂದರ್ಶಿಸಿದ ವಿದೇಶಿ ಪ್ರವಾಸಿಗರನ್ನು ಹಾಗೂ ಅವರ ದೇಶಗಳನ್ನು ಹೊಂದಿಸಿದರೆ 3, 4, 2, 1 ಸರಿಯಾದ ಉತ್ತರ. ನಿಕೇಟರ್ ಅನ್ನೋದು ಇವರು ರಷ್ಯಾ ಮೂಲತಃ
ಪ್ರವಾಸಿಗರಾಗಿರ್ತಾರೆ, ಕರ್ನಾಟಕವನ್ನು ಸಂದರ್ಶಿಸಿರ್ತಾರೆ. ಡ್ಯುರೇಟ್ ಬಾರ್ಬೋಸಾ ಇವರು ಪೋರ್ಚುಗಲ್, ಹಾಗೆ ನಿಕೋಲಸ್ ಕಾಂಟಿ ಇವರು ಇಟಲಿ ದೇಶ, ಅಬ್ದುಲ್ ರಜಾಕ್ ಇವರು ಪರ್ಷಿಯನ್ ದೇಶಕ್ಕೆ ಇರ್ತಾರೆ. ಹಾಗೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 39ನೇ ಪ್ರಶ್ನೆ. ಕನ್ನಡ ನಾಡಿನ ಚಕ್ರವರ್ತಿಗಳಲ್ಲಿ ಗಂಡ ಬೈರುಂಡ ಬಿರುದನ್ನು ಗಳಿಸಿದ ಮೊದಲ ರಾಜ್ಯ ಯಾರಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ 2ನೇ ವೀರಬಲ್ಲಾಳ ಈ ಬಿರುದನ್ನು ಹೊಂದಿರುತ್ತಾರೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. 40ನೇ ಪ್ರಶ್ನೆ. ಮಾಲೆ ಪರು ಎಂಬ ಗಿರಿಜನರನ್ನು ಸೋಲಿಸಿ ಮಾಲೆ ಪರಂಡಲ್ಗೊಂಡ್ ಬಿರುದನ್ನು ಧರಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ದುರ್ವಿನೀತ, ಆಪ್ಷನ್ಸ್ ಬಿ ನೃಪಕಾಮ, ಆಪ್ಷನ್ ಸಿ ಕಾಕುಸ್ಥವರ್ಮ, ಆಪ್ಷನ್ಸ್ ಡಿ ದಡಿಗ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೃಪಕಾಮ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 41ನೇ ಪ್ರಶ್ನೆ. ಹಿಮಾಲಯದ ತಪ್ಪಲಿನಲ್ಲಿ ಅಶ್ವಪಡೆಗಳನ್ನು ಹಾಗೂ ಗಜಸೇನೆ ಗಂಗಾ ನದಿಯ ಪವಿತ್ರ ನೀರನ್ನು ಕುಡಿದರೆಂದು ಸಂಜನ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಇತಿಹಾಸದಲ್ಲಿ ಈ ಉಲ್ಲೇಖ ಅನ್ವಯ ಆಗುವ ಸೈನ್ಯ ಯಾರದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ 3ನೇ ಗೋವಿಂದ, ಆಪ್ಷನ್ಸ್ ಬಿ 2ನೇ ಪುಲಕೇಶಿ, ಆಪ್ಷನ್ಸ್ ಸಿ ವಿಷ್ಣುವರ್ಧನ, ಆಪ್ಷನ್ಸ್ ಡಿ 6ನೇ ವಿಕ್ರಮಾದಿತ್ಯ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ 3ನೇ ಗೋವಿಂದ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ನೋಡೋದಾದರೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಏನಾದರೂ ಹೇಳಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನ್ಸರ್ನ. ಹಾಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಒತ್ತಿ. ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ. 42ನೇ ಪ್ರಶ್ನೆ. ಕಲ್ಯಾಣದಲ್ಲಿ ಬಸವಣ್ಣನವರ ಸಾಮಾಜಿಕ ಕ್ರಾಂತಿ ನಡೆದಾಗ ಆಳ್ವಿಕೆ ನಡೆಸುತ್ತಿದ್ದವರು ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಬಾದಾಮಿ ಚಾಲುಕ್ಯರು, ಆಪ್ಷನ್ಸ್ ಬಿ ವಿಜಯನಗರದ ಅರಸರು, ಆಪ್ಷನ್ ಸಿ ಕಲಚೂರಿಗಳು, ಆಪ್ಷನ್ಸ್ ಡಿ ಕಲ್ಯಾಣದ ಚಾಲುಕ್ಯರು. ಆಪ್ಷನ್ ಸಿ ಕಲಚೂರಿಗಳು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 43ನೇ ಪ್ರಶ್ನೆ ಹೀಗಿದೆ. ಮುಂಬೈ ಸಮೀಪದಲ್ಲಿರುವ ಎಲಿಫೆಂಟಾ ದ್ವೀಪದ ಗುಹಾಲಯದಲ್ಲಿ ಶಿವಪಾರ್ವತಿ ಕಲ್ಯಾಣ ಮತ್ತು ಶಿವಮೂರ್ತೀಶ್ವರ ಮಹೇಶ್ವರ ಮೂರ್ತಿ ನಿರ್ಮಿಸಿದ ಕರ್ನಾಟಕದ ರಾಜವಂಶ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಬಾದಾಮಿ ಚಾಲುಕ್ಯರು, ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ಸ್ ಡಿ ರಾಷ್ಟ್ರಕೂಟರು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ರಾಷ್ಟ್ರಕೂಟರು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 44ನೇದು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮೊದಲ ರಾಜವಂಶ ಸಂಗಮ ಎಂದು ಪ್ರಸಿದ್ಧಿಯಾಗಲು ಕಾರಣವಾದ ಸಂಗೀತ ಯಾವುದು ಅಂತ ಕೇಳ್ತಾರೆ. ಸಂಗತಿ ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ 44ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಬಿ ಹರಿಹರ ಮತ್ತು ಬುಕ್ಕರ ತಂದೆ ಹೆಸರು ಸಂಗಮ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 45ನೇ ಪ್ರಶ್ನೆ. ಸಿದ್ಧಾಂತಗಳನ್ನು ಹಾಗೂ ಪ್ರತಿಪಾದಿಸರನ್ನು ಹೊಂದಿಸಿ ಬರೆಯಿರಿ. ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು ಆಗಿರ್ತಾರೆ. ಅದ್ವೈತವನ್ನು ಶಂಕರಾಚಾರ್ಯರು ಪ್ರತಿಪಾದಿಸಿ, ವಿಶಿಷ್ಟ ಅದ್ವೈತವನ್ನು ರಾಮಾನುಜರು ಪ್ರತಿಪಾದಿಸ್ತಾರೆ. ಶಕ್ತಿ ವೈಶಿಷ್ಟ್ಯತೆಯನ್ನು ಬಸವಣ್ಣನವರು ಪ್ರತಿಪಾದಿಸ್ತಾರೆ. ಈ ಕ್ವಶನು ತುಂಬ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೋಬೇಕು ಇದನ್ನು. ಮತ್ತು ಆವಾಗವಾಗ ಯಾರು ಅಂತ ಒಂದೆರಡು ಸತಿ ನೋಡಿ ಬರಿತಾ ಇರಬೇಕು. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ಸೇ ಸರಿಯಾದ ಉತ್ತರ ಆಗಿರುತ್ತೆ. 46ನೇ ಪ್ರಶ್ನೆ ಹೀಗಿದೆ. ಶಂಕರಾಚಾರ್ಯರನ್ನು ಸ್ಥಾಪಿಸಿದ 4 ಮಠಗಳು ಎಲ್ಲಿವೆ ಅಂತ ಕೇಳ್ತಾರೆ. ಅದುವೇ 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗುತ್ತೆ. ಶೃಂಗೇರಿಯಲ್ಲಿ ಕಂಡುಬರುತ್ತೆ, ಬದರಿಯಲ್ಲಿ ಕಂಡುಬರುತ್ತೆ, ಪೂರಿ ಮತ್ತು ದ್ವಾರಕದಲ್ಲಿ ಕಂಡುಬರುತ್ತೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 47ನೇ ಪ್ರಶ್ನೆ. 47ನೇ ಪ್ರಶ್ನೆ ಹೀಗಿದೆ. ದಾರ್ಶನಿಕರನ್ನು ಹಾಗೂ ಅವರು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ. ಮಧ್ವಾಚಾರ್ಯರು ರಚಿಸಿದ್ದು ಗೀತಾ ಭಾಷ್ಯ, ರಾಮಾನುಜಾಚಾರ್ಯರು ರಚಿಸಿದ್ದು ಶ್ರೀ ಭಾಷ್ಯ, ಶಂಕರಾಚಾರ್ಯರು ರಚಿಸಿದ್ದು ಸೌಂದರ್ಯ ಲಹರಿ, ವಿದ್ಯಾರಣ್ಯ ರಚಿಸಿದ್ದು ಶಂಕರ ವಿಜಯ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 48ನೇ ಪ್ರಶ್ನೆ. 48ನೇ ಪ್ರಶ್ನೆ ಹೀಗಿದೆ. ರಾಮಾನುಜಾಚಾರ್ಯರಿಂದ ಪ್ರೇರಣೆ ಪಡೆದು ವೈಷ್ಣವ ಧರ್ಮ ಸ್ವೀಕರಿಸಿದ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕೃಷ್ಣದೇವರಾಯ, ಆಪ್ಷನ್ಸ್ ಬಿ ವಿಷ್ಣುವರ್ಧನ, ಆಪ್ಷನ್ ಸಿ ದುರ್ವಿನೀತ, ಆಪ್ಷನ್ಸ್ ಡಿ ನೃಪತುಂಗ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿಷ್ಣುವರ್ಧನ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ. ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಪ್ರಸಿದ್ಧಿ ಪಡೆದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಪುರಂದರದಾಸ, ಆಪ್ಷನ್ಸ್ ಬಿ ತ್ಯಾಗರಾಜ, ಆಪ್ಷನ್ ಸಿ ಕನಕದಾಸ, ಆಪ್ಷನ್ಸ್ ಡಿ ವ್ಯಾಸರಾಯ.
ಸೊ ಸರಿಯಾದ ಉತ್ತರ 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪುರಂದರದಾಸ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 50ನೇ ಪ್ರಶ್ನೆ, ದಾರ್ಶನಿಕರನ್ನು ಹಾಗೂ ಅವರು ಜನಿಸಿದ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಅಂತ ಹೇಳ್ಬೋದು. ರೈಟ್. ಸೊ ಇಲ್ಲಿ ನೋಡಿ, ಬಸವಣ್ಣ ಬಾಗೇವಾಡಿಗೆ ಸಂಬಂಧಪಟ್ಟ ಜನಿಸಿದ ಸ್ಥಳ, ರಾಮಾನುಜರು ಜನಿಸಿದ ಸ್ಥಳ ಶ್ರೀ ಪೆರಂಬಂದೂರು, ಶಂಕರಾಚಾರ್ಯರು ಜನಿಸಿದ ಸ್ಥಳ ಕಾಲಾಟಿ, ಮಧ್ವಾಚಾರ್ಯರು ಜನಿಸಿದ ಸ್ಥಳ ಪಾಜಕ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 51ನೇ ಪ್ರಶ್ನೆ ಹೀಗಿದೆ. ಕನಕದಾಸರು ರಚಿಸಿದ ಕೃತಿ ಯಾವುದು ಅಂತ ಕೇಳ್ತಾರೆ. ಕನಕದಾಸರು ರಚಿಸಿದ ಕೃತಿ ಅದುವೇ ಮೇಲಿನ ಎಲ್ಲದು, ಅದುವೇ. ಕನಕದಾಸರು ಮೋಹಿನಿ ತರಂಗಿಣಿ ಕೂಡ ರಚಿಸ್ತಾರೆ, ನಳಚರಿತ್ರೆಯನ್ನು ಕೂಡ ರಚಿಸ್ತಾರೆ, ಹಾಗೂ ಹರಿಭಕ್ತ ಸಾರ ಅನ್ನೋದು ರಚನೆ ಮಾಡ್ತಾರೆ. 52ನೇ ಪ್ರಶ್ನೆ ಹೀಗಿದೆ. ಕನಕದಾಸರು ಮತ್ತು ಪುರಂದರದಾಸರು ಯಾರ ಸಮಕಾಲೀನವರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಹೊಯ್ಸಳರು, ಆಪ್ಷನ್ಸ್ ಬಿ ವಿಜಯನಗರದ ಅರಸರು, ಆಪ್ಷನ್ಸ್ ಸಿ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಡಿ ಕೆಳದಿ ನಾಯಕರು. ಸೊ ಆಪ್ಷನ್ಸ್ ಬಿ ವಿಜಯನಗರದ ಅರಸರು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 53ನೇದು, ಮಧ್ವಾಚಾರ್ಯರು ಯಾರ ಸಮಕಾಲೀನವರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಹೊಯ್ಸಳರು, ಆಪ್ಷನ್ಸ್ ಬಿ ಕಲ್ಯಾಣದ ಚಾಲುಕ್ಯರು, ಆಪ್ಷನ್ಸ್ ಡಿ ವಿಜಯನಗರದ ಅರಸರು, ಆಪ್ಷನ್ಸ್ ಡಿ ರಾಷ್ಟ್ರಕೂಟರು. ಸೊ 53ನೇಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಹೊಯ್ಸಳರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ನೋಡಿ 54ನೇ ಪ್ರಶ್ನೆ, ಈ ಕೆಳಗಿನ ಹಾಗೂ ಅವು ಜನಿಸಿದ ಸ್ಥಳ ಅಂತ ಕೇಳಿದ್ದಾರೆ. ಕನಕ್ 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ಕುಮಾರವ್ಯಾಸರು ಜನಿಸಿದ ಸ್ಥಳ ಕೋಳಿವಾಡ, ಅಕ್ಕಮಹಾದೇವಿ ಜನಿಸಿದ ಸ್ಥಳ ಉಡುತಡಿ, ಕನಕದಾಸರು ಜನಿಸಿದ ಸ್ಥಳ ಬ್ಯಾಡ, ಸರ್ವಜ್ಞ ಜನಿಸಿದ ಸ್ಥಳ ಅಬಲೂರು. ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 55ನೇ ಪ್ರಶ್ನೆ ಹೀಗಿದೆ. ಬಸವಣ್ಣ ಅನುಭವ ಮಂಟಪವನ್ನು ಸ್ಥಾಪಿಸಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಇದು ಆಪ್ಷನ್ಸ್ ಹೇಳೋದೇ ಬೇಡ, ಅದುವೇ ಆಪ್ಷನ್ಸ್ ಎ ಕೂಡಲ ಸಂಗಮ ದೇವ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 56ನೇ ಪ್ರಶ್ನೆ, ಅಧ್ಯಾತ್ಮ ಸಂಸತ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಅನುಭವ ಮಂಟಪ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಚಾಮರಸ, ಆಪ್ಷನ್ಸ್ ಬಿ ಅಲ್ಲಮಪ್ರಭು, ಆಪ್ಷನ್ ಸಿ ಅಕ್ಕಮಹಾದೇವಿ, ಆಪ್ಷನ್ಸ್ ಡಿ ನಾಗಾಂಬಿಕೆ. ಸೊ ನೆಕ್ಸ್ಟ್ ಪ್ರಶ್ನೆ 56ನೇ ಪ್ರಶ್ನೆ. 56ನೇ ಪ್ರಶ್ನೆ ಹೀಗಿದೆ. ಅಲ್ಲಮಪ್ರಭು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸಂತ ಶಿಶುನಾಳ ಶರೀಫರ ಗುರು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಗೋವಿಂದ ಭಟ್ಟರು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 58ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಸರಿಯಾಗಿ ಜೋಡಣೆ ಮಾಡಿ ಅಂತ ಕೇಳ್ತಾರೆ. ಸೊ ತೊರವೆ ರಾಮಾಯಣ ಅನ್ನೋದು ನರಹರಿಯರು ರಚನೆ ಮಾಡ್ತಾರೆ. ಕರ್ನಾಟಕ ಕಥಾಮಂಜರಿ ಅಥವಾ ಗದುಗಿನ ಭಾರತ ಕುಮಾರವ್ಯಾಸರು ರಚನೆ ಮಾಡ್ತಾರೆ. ಶಿವತತ್ವಮಣಿ ಚಿಂತಾಮಣಿ ಲಕ್ಕಣ್ಣ ಅವರು ರಚನೆ ಮಾಡ್ತಾರೆ. ಜಮಿನಿ ಭಾರತ ಅನ್ನೋದು ಲಕ್ಷ್ಮೇಶ ಇದು ರಚನೆ ಮಾಡ್ತಾರೆ. ಈ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟು ಪ್ರಶ್ನೆ, ನೆನಪಿರಲಿ. ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 59ನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ರಚಿಸಿದವರು ಯಾರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಶಿವಕೊಟ್ಟಾಚಾರ್ಯ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಭಜಗೋವಿಂದಂ ಅನ್ನು ರಚನೆ ಮಾಡಿದವರು ಶಂಕರಾಚಾರ್ಯರು. ಬ್ರಹ್ಮ ಸೂತ್ರ ಭಾಷೆ ಮಧ್ವಾಚಾರ್ಯರು. ವೇದಾಂತ ಸಾರ ರಾಮಾನುಜಾಚಾರ್ಯ ರಚನೆ ಮಾಡ್ತಾರೆ. ವೇದಾರ್ಥ ಪ್ರಕಾಶ ಸಾರಾಯಣಾಚಾರ್ಯ ಅವರು ರಚನೆ ಮಾಡ್ತಾರೆ. ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. 61ನೇ ಪ್ರಶ್ನೆ, ರಾಜವಂಶಗಳನ್ನು ಹಾಗೂ ಸ್ಥಾಪನೆಯಾದ ವರ್ಷಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಬಾದಾಮಿಯ ಚಾಲುಕ್ಯರು ಕ್ರಿಸ್ತಶಕ 540ರಲ್ಲಿ ಸ್ಥಾಪನೆಗೊಳ್ತಾರೆ. ಕದಂಬರು ಕ್ರಿಸ್ತಶಕ 545ರಲ್ಲಿ, ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ 540ರಲ್ಲಿ, ಕದಂಬರು ಕ್ರಿಸ್ತಶಕ 345ರಲ್ಲಿ, ರಾಷ್ಟ್ರಕೂಟರು ಕ್ರಿಸ್ತಶಕ 753ರಲ್ಲಿ, ಗಂಗರು ಕ್ರಿಸ್ತಶಕ 350ರಲ್ಲಿ ಬರ್ತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ 3, 4, 2, 1 ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ.
ಕದಂಬ ವಂಶದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಭಗೀರಥ ವರ್ಮ, ಆಪ್ಷನ್ಸ್ ಬಿ ರವಿವರ್ಮ, ಆಪ್ಷನ್ ಸಿ ಮಯೂರವರ್ಮ, ಆಪ್ಷನ್ಸ್ ಡಿ ಕಾಕುಸ್ಥವರ್ಮ. 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಮಯೂರವರ್ಮ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕದಂಬರ ರಾಜಮುದ್ರೆಯಲ್ಲಿರುವ ಚಿಹ್ನೆ ಯಾವುದು ಅಂತ ಕೇಳ್ತಾರೆ. ಅದುವೇ ಆಪ್ಷನ್ಸ್ ಡಿ ಸಿಂಹ ಸರಿಯಾದ ಉತ್ತರ ಆಗಿರುತ್ತೆ. ಕದಂಬರ ಧ್ವಜದಲ್ಲಿರುವ ಚಿಹ್ನೆ ಯಾವುದು ಅಂತ ಕೇಳ್ತಾರೆ. ಅದುವೇ ಆಪ್ಷನ್ಸ್ ಬಿ ವಾನರ ಸರಿಯಾದ ಉತ್ತರ. ಕದಂಬ ಏನನ್ನು ಸೂಚಿಸುವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ವೃಕ್ಷ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಎ. ಹಲ್ಮಿಡಿ ಶಾಸನ ಹೊರಡಿಸಿದ ಕದಂಬ ಅರಸರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಮಯೂರವರ್ಮ, ಆಪ್ಷನ್ ಸಿ ಭಗೀರಥ ವರ್ಮ, ಆಪ್ಷನ್ ಸಿ ಕಾಕುಸ್ಥವರ್ಮ, ಆಪ್ಷನ್ಸ್ ಡಿ ಕೃಷ್ಣವರ್ಮ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಇಲ್ಲಿ ಸರಿಯಾದ ಉತ್ತರ. ಕಾಕುಸ್ಥವರ್ಮ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 67ನೇದು, ಕದಂಬ ಕುಲ ಶಿರೋಮಣಿ ಕೀರ್ತಿ ಸೂರ್ಯ ಎಂದು ಕಾಕುಸ್ಥವರ್ಮವನ್ನು ಹೊಗಳಿರುವ ಶಾಸನ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಗುಡ್ಡಾಪುರ, ಆಪ್ಷನ್ಸ್ ಬಿ ಹಲ್ಮಿಡಿ, ಆಪ್ಷನ್ ಸಿ ಚಂದ್ರವಳ್ಳಿ, ಆಪ್ಷನ್ಸ್ ಡಿ ತಾಳಗುಂದ. 67ನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ ತಾಳಗುಂದ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಕದಂಬರ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಚಂದ್ರವಳ್ಳಿ, ಆಪ್ಷನ್ಸ್ ಬಿ ಬನವಾಸಿ, ಆಪ್ಷನ್ ಸಿ ತಾಳಗುಂದ, ಆಪ್ಷನ್ಸ್ ಡಿ ಸಿದ್ದಾಪುರ. ಸರಿಯಾದ ಉತ್ತರ ಎಲ್ಲರೂ ತಿಳಿದರ ಹಾಗೆ ಕದಂಬರ ರಾಜಧಾನಿ ಬನವಾಸಿಯಾಗಿರುತ್ತೆ. ಗಂಗರ ಮೂಲ ಪುರುಷ ಯಾರು ಅಂತ ಕೇಳ್ತಾರೆ. ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ ಇವೆಲ್ಲ ಪ್ರಶ್ನೆ. ಆನ್ಲೈನ್ ಕರೆಂಟ್ ಅಫೇರ್ಸ್ ಇವೆಲ್ಲ ಆನ್ಲೈನ್ ಸ್ಟ್ರಾಟಜಿಗೆ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಂದರೆ 69ನೇ ಪ್ರಶ್ನೆಗೆ ಏನಿದೆ ಸರಿಯಾದ ಉತ್ತರ. ಆಪ್ಷನ್ಸ್ ಎ ದಡಿಗ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 70ನೇ ಪ್ರಶ್ನೆ, ಗಂಗರ ರಾಜಧಾನಿ ರಾಜಲಾಂಛನ ಯಾವುದು ಅಂತ ಕೇಳ್ತಾರೆ. ಗಂಗರ ರಾಜಲಾಂಛನ ಯಾವುದು ಅಂತ ಕೇಳ್ತಾರೆ. 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಗಂಗರ ಮೊದಲ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಗಂಗರ ಮೊದಲನೇ ರಾಜಧಾನಿ ಕೌಲಾಪುರ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. 72ನೇ ಪ್ರಶ್ನೆ ಹೀಗಿದೆ, ಗಂಗರ ಕೌಲಾಪುರದಿಂದ ತಮ್ಮ ರಾಜಧಾನಿಯನ್ನು ಬದಲಾಯಿಸಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟು. ಆಪ್ಷನ್ಸ್ ಬಿ ತಲಕಾಡು. ಗಜಶಾಸ್ತ್ರ ರಚಿಸಿದ ಗಂಗರ ದೊರೆ ಯಾರು ಅಂತ ಕೇಳ್ತಾರೆ. ಸೊ ಅದುವೇ ಶ್ರೀ ಪುರುಷ. ಆಪ್ಷನ್ಸ್ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 74ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಮೊದಲ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ ಸಿ ಜಯಸಿಂಹ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ 75ನೇ ಪ್ರಶ್ನೆ, ಚಾಲುಕ್ಯರ ರಾಜಲಾಂಛನ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವರಹ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 76ನೇ ಪ್ರಶ್ನೆ, ಚಾಲುಕ್ಯರ ರಾಜಧಾನಿ ವಾತಾಪಿಯನ್ನು ಈಗ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳ್ತಾರೆ. 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬದಾಮಿ ಅಂತ ಕರೀತಾರೆ. ಆವಾಗಿನ ವಾತಾಪಿ, ಈಗಿನ ಬದಾಮಿ. 77ನೇ ಪ್ರಶ್ನೆ ನೋಡೋಣ. ಗಂಗರ ರಾಜಧಾನಿಯನ್ನು ಮಾಕೂದದಿಂದಾಗಿದೆ ಮಾನ್ಯಪುರಕ್ಕೆ ಬದಲಾಯಿಸಿದ ಗಂಗಾ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಶ್ರೀ ಪುರುಷ, ಆಪ್ಷನ್ಸ್ ಬಿ ದುರ್ವಿನೀತ, ಆಪ್ಷನ್ಸ್ ಡಿ ನೀತಿಮಾರ್ಗ, ಆಪ್ಷನ್ಸ್ ನೀತಿಮಾರ್ಗ ಎರೆಗಂಗಾ, ಆಪ್ಷನ್ಸ್ ಡಿ 4ನೇ ರಾಚಮಲ್ಲ. 77ನೇಗೆ ಸರಿಯಾದ ಪ್ರಶ್ನೆ ಶ್ರೀ ಪುರುಷ ಇಲ್ಲಿ ಸರಿಯಾದ ಉತ್ತರ. 78ನೇ ಪ್ರಶ್ನೆ, ಭಾರವಿಯ ಕೀರ್ತಾರ್ಜುನೀಯಕ್ಕೆ ಭಾಷೆ ಬರೆದ ಗಂಗಾ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಶ್ರೀ ಪುರುಷ, ಆಪ್ಷನ್ಸ್ ಬಿ ನೀತಿಮಾರ್ಗ ಎರೆಗಂಗಾ, ಆಪ್ಷನ್ಸ್ ಸಿ ದುರ್ವಿನೀತ, ಆಪ್ಷನ್ಸ್ ಬಿ ದಡಿಗ. ಹೌದು, ಆಪ್ಷನ್ ಸಿ ದುರ್ವಿನೀತ ಇಲ್ಲಿ ಸರಿಯಾದ ಉತ್ತರ. 79ನೇದು, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ವಿಗ್ರಹವನ್ನು ಗಂಗರ ಮಂತ್ರಿ ಚಾವುಂಡರಾಯ ಸ್ಥಾಪಿಸಿದಾಗ ಆಳ್ವಿಕೆ ನಡೆಸುತ್ತಿದ್ದ ರಾಜ ಯಾರು ಅಂತ ಕೇಳ್ತಾರೆ. ಅದೇ ರಾಜ, ಅವನೇ 4ನೇ ರಾಚಮಲ್ಲ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. 80ನೇ ಪ್ರಶ್ನೆ ನೋಡೋಣ. ಗೊಮ್ಮಟೇಶ್ವರ ವಿಗ್ರಹ ಚಾವುಂಡರಾಯ ಗೊಮ್ಮಟೇಶ್ವರ ವಿಗ್ರಹ ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳ್ತಾರೆ. 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕ್ರಿಸ್ತ 982. ನೆಕ್ಸ್ಟ್ ಪ್ರಶ್ನೆ, ಚೀನಿ ಯಾಂತ್ರಿಕ ಹೋಯೆನ್ಸಾಂಗ್ ಭೇಟಿ ನೀಡಿದಾಗ ಆಳ್ವಿಕೆ ನಡೆಸುತ್ತಿದ್ದ ಚಾಲುಕ್ಯ ದೊರೆ ಯಾರು ಅಂತ ಕೇಳ್ತಾರೆ. 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇ ಪುಲಕೇಶಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ,
ಮಾಕೂಟ ಸ್ತಂಭ ಶಾಸನವು ಯಾವ ಚಾಲುಕ್ಯ ದೊರೆ ವಿಜಯವನ್ನು ನಿರೂಪಿಸುತ್ತದೆ? ಆಪ್ಷನ್ ಸಿ ಎರಡನೇ ಪುಲಕೇಶಿ, ಆಪ್ಷನ್ ಸಿ ವಿಜಯಾದಿತ್ಯ, ಆಪ್ಷನ್ ಸಿ ಮಂಗಳೇಶ, ಆಪ್ಷನ್ಸ್ ಡಿ ಒಂದನೇ ವಿಕ್ರಮಾದಿತ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳೇಶ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 83ನೇ ಪ್ರಶ್ನೆ. ಹರ್ಷವರ್ಧನ ಸೋಲಿಸಿದ ಚಾಲುಕ್ಯ ದೊರೆ ಯಾರು ಅಂತ ಕೇಳ್ತಾರೆ. ಒಂದನೇ ಕೀರ್ತಿವರ್ಮ, ಎರಡನೇ ವಿಕ್ರಮಾದಿತ್ಯ, ಮೂರನೇ ಜಯಸಿಂಹ, ಎರಡನೇ ಪುಲಕೇಶಿ ಅಂತ ಆಪ್ಷನ್ಸ್ ಇದ್ದಾವೆ. ಸರಿಯಾದ ಉತ್ತರ ಏನಾಗಿರುತ್ತೆ 83ನೇ ಪ್ರಶ್ನೆಗೆ ಎರಡನೇ ಪುಲಕೇಶಿ, ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 84ನೇ ಪ್ರಶ್ನೆ. ಎರಡನೇ ಪುಲಕೇಶಿ ಹಾಗೂ ಹರ್ಷವರ್ಧನ್ ನಡುವೆ ಯುದ್ಧ ನಡೆದ ನದಿ ದಂಡೆ ಯಾವುದು ಅಂತ ಕೇಳ್ತಾರೆ. 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನರ್ಮದಾ ನದಿ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಪಲ್ಲವರಿಂದ ವಾತಾಪಿಯನ್ನು 85ನೇ ಪ್ರಶ್ನೆ. ಮರಳಿ ವಶಪಡಿಸಿಕೊಂಡ ಚಾಲುಕ್ಯ ದೊರೆ ಯಾರು ಅಂತ ಕೇಳ್ತಾರೆ. ಈಗಾಗಲೇ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಅದುವೇ ಆಪ್ಷನ್ಸ್ ಎ ಒಂದನೇ ವಿಕ್ರಮಾದಿತ್ಯ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 86ನೇ ಪ್ರಶ್ನೆ. ಪಲ್ಲವರ ರಾಜ್ಯ ನಂದಿವರ್ಮ ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡ ಚಾಲುಕ್ಯ ದೊರೆ ಯಾರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಎರಡನೇ ವಿಕ್ರಮಾದಿತ್ಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 87ನೇ ಪ್ರಶ್ನೆ. ಎರಡನೇ ವಿಕ್ರಮಾದಿತ್ಯನು ಪಲ್ಲವರ ವಿರುದ್ಧ ವಿಜಯ ಸಾಧಿಸಿದ್ದಕ್ಕಾಗಿ ರಾಣಿ ಲೋಕಮಾದೇವಿ ಪಟ್ಟದಕಲ್ಲಿನಲ್ಲಿ ನಿರ್ಮಿಸಿದ ದೇವಾಲಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಡಿ ವಿರೂಪಾಕ್ಷ ದೇವಾಲಯ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 87ನೇ ಪ್ರಶ್ನೆ. 88ನೇ ಪ್ರಶ್ನೆ. ಚಾಲುಕ್ಯರನ್ನು ಐಹೊಳೆಯಲ್ಲಿ ನಿರ್ಮಿಸಿರುವ ದೇವಾಲಯ ಯಾವುದು ಅಂತ ಕೇಳ್ತಾರೆ. ಸೊ ಯಾವ್ಯಾವ ದೇವಾಲಯ ಅಂತ ನೋಡೋಣ. 88ನೇ ಪ್ರಶ್ನೆಗೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಹುಚ್ಚಿಮಲ್ಲಿ ಗುಡಿಯನ್ನು ನಿರ್ಮಿಸಿರ್ತಾರೆ, ದುರ್ಗಾ ದೇವಾಲಯ ನಿರ್ಮಿಸಿರ್ತಾರೆ, ಲಾಡ್ಕನ್ ದೇವಾಲಯ ನಿರ್ಮಿಸಿರ್ತಾರೆ. ಸೊ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 83ನೇ ಪ್ರಶ್ನೆ. ಇಮ್ಮಡಿ ಪುಲಕೇಶಿ ಆಸ್ಥಾನದ ಕವಿ ರವಿಕೀರ್ತಿ ನಿರ್ಮಿಸಿದ ದೇವಾಲಯ ಯಾವುದು ಅಂತ ಕೇಳ್ತಾರೆ. 89ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೇಗುತಿ ದೇವಾಲಯ, ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 90ನೇ ಪ್ರಶ್ನೆ. ಚಾಲುಕ್ಯರ ಕಾಲದಲ್ಲಿ ಕಲ್ಲಿನಲ್ಲಿ ಕೊರೆದ ಗುಹಾಲಯದ ವಿಷ್ಣು ದೇವಾಲಯ ನಿರ್ಮಿಸಿದ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಎರಡನೇ ಪುಲಕೇಶಿ, ಆಪ್ಷನ್ಸ್ ಬಿ ಎರಡನೇ ಕೀರ್ತಿವರ್ಮ, ಆಪ್ಷನ್ ಸಿ ಮಂಗಳೇಶ, ಆಪ್ಷನ್ಸ್ ಡಿ ವಿಜಯಾದಿತ್ಯ. ಸೊ ಸರಿಯಾದ ಉತ್ತರ ಮಂಗಳೇಶ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. 91ನೇ ಪ್ರಶ್ನೆ ಹೀಗಿದೆ. ಮೇಗುತಿ ದೇವಾಲಯದಲ್ಲಿ ರವಿಕೀರ್ತಿ ಐಹೊಳೆ ಶಾಸನವು ರಚಿಸಿರುವ ಭಾಷೆ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಪ್ರಾಕೃತ ಭಾಷೆ, ಆಪ್ಷನ್ಸ್ ಬಿ ಪಾಲಿ ಭಾಷೆ, ಆಪ್ಷನ್ ಸಿ ಕನ್ನಡ ಭಾಷೆ, ಆಪ್ಷನ್ಸ್ ಡಿ ಸಂಸ್ಕೃತ ಭಾಷೆ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸಂಸ್ಕೃತ ಭಾಷೆ. 92ನೇ ಪ್ರಶ್ನೆ. ಬಾದಾಮಿಯ ಕಪ್ಪೆ ಆರ್ಭಟನ ಶಾಸನ ಕನ್ನಡ ಪದ್ಯದ ಯಾವ ರೂಪದಲ್ಲಿದೆ ಅಂತ ಕೇಳ್ತಾರೆ. 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ತ್ರಿಪದಿಯಲ್ಲಿ ಕಂಡುಬರುತ್ತೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 93ನೇದು ರಾಷ್ಟ್ರಕೂಟ ರಾಜವಂಶದ ಮೂಲ ಪುರುಷರು ಯಾರು ಅಂತ ಕೇಳ್ತಾರೆ. 93ನೇದಕ್ಕೆ ದಂತಿದುರ್ಗ ಸರಿಯಾದ ಉತ್ತರ, ಆಪ್ಷನ್ಸ್ ಎ. 94ನೇ ಪ್ರಶ್ನೆ. ರಾಷ್ಟ್ರಕೂಟ ರಾಜವಂಶದಲ್ಲಿ ಅತ್ಯಂತ ಪರಾಕ್ರಮಿ ಎನಿಸಿಕೊಂಡ ದೊರೆ ಯಾರು ಅಂತ ಕೇಳ್ತಾರೆ. ಅದುವೇ 94ನೇದಕ್ಕೆ ಸಿ ಮೂರನೇ ಗೋವಿಂದ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 95ನೇ ಪ್ರಶ್ನೆ ಹೀಗಿದೆ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದು ಅಂತ ಕೇಳ್ತಾರೆ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಹೌದು, ಆಪ್ಷನ್ಸ್ ಡಿ ಗರುಡ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ನೋಡೋಣ. 96ನೇದು ಎಲ್ಲವರಾದ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತ ಕೇಳ್ತಾರೆ. 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಒಂದನೇ ಕೃಷ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 97ನೇ ಪ್ರಶ್ನೆಗೆ ಹೀಗಿದೆ. ಕನ್ನಡದ ಪ್ರಥಮ ಲಭ್ಯ ಗ್ರಂಥ ಕವಿರಾಜ ಮಾರ್ಗ ರಚಿಸಿದ ಅಮೋಘ ವರ್ಷ ನೃಪತುಂಗ ಆಸ್ಥಾನದ ಕವಿ ಯಾರು ಅಂತ ಕೇಳ್ತಾರೆ. 97ನೇದಕ್ಕೆ ಆಪ್ಷನ್ಸ್ ಎ ಶ್ರೀ ವಿಜಯ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 98ನೇ ಪ್ರಶ್ನೆ ಹೀಗಿದೆ. ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ರಾಜಧಾನಿಯನ್ನು ಹೊಸದಾಗಿ ನಿರ್ಮಿಸಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಎಲ್ಲವರ, ಆಪ್ಷನ್ಸ್ ಡಿ ಪೈಥಾನ್, ಆಪ್ಷನ್ಸ್ ಡಿ ಮಾನ್ಯಕೇಟ್, ಆಪ್ಷನ್ಸ್ ಡಿ ಅಜಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾನ್ಯಕೇಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 99ನೇ ಪ್ರಶ್ನೆ. ಇಡೀ ದಕ್ಷಿಣ ಪಥ ವಶಪಡಿಸಿಕೊಂಡ ರಾಮೇಶ್ವರದಲ್ಲಿ ಕೃಷ್ಣೇಶ್ವರ ದೇವಾಲಯ ಮತ್ತು ವಿಜಯ ಸ್ತಂಭವನ್ನು ನಿರ್ಮಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಒಂದನೇ ಕೃಷ್ಣ, ಆಪ್ಷನ್ಸ್ ಬಿ ಅಮೋಘ ವರ್ಷ ನೃಪತುಂಗ, ಆಪ್ಷನ್ಸ್ ಡಿ ಮೂರನೇ ಗೋವಿಂದ, ಆಪ್ಷನ್ಸ್ ಡಿ ಮೂರನೇ ಕೃಷ್ಣ. ಹೌದು, ಆಪ್ಷನ್ಸ್ ಡಿ
ಮೂರನೇ ಕೃಷ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, 100ನೇ ಪ್ರಶ್ನೆ. ಸಾಮ್ರಾಜ್ಯದಲ್ಲಿ ಹರಡಿದ ಸಾಂಕ್ರಾಮಿಕ ರೋಗ ನಿವಾರಣೆಗಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದ ರಾಷ್ಟ್ರಕೂಟ ದೊರೆ ಯಾರು ಅಂತ ಕೇಳ್ತಾರೆ. 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೃಪತುಂಗ ಆ ದೊರೆ ಆಗಿರ್ತಾನೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 101ನೇ ಪ್ರಶ್ನೆ ಹೀಗಿದೆ. ರಾಷ್ಟ್ರಕೂಟರ ಪ್ರಾಂತೀಯ ಆಡಳಿತ ವ್ಯವಸ್ಥೆ ಸರಿಯಾದ ಇಳಿಕೆ ಕ್ರಮವನ್ನು ತಿಳಿಸಿ ಅಂತ ಕೇಳ್ತಾರೆ. 101ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಏನೇ ಆಗಿರುತ್ತೆ. ಮಂಡಲ ಆದಮೇಲೆ ವಿಷಯ, ವಿಷಯ ಆದಮೇಲೆ ಭುಕ್ತಿ, ಭುಕ್ತಿ ಆದಮೇಲೆ ಗ್ರಾಮ. ಇದು ಇಳಿಕೆ ಕ್ರಮ ಅದ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 102ನೇ ಪ್ರಶ್ನೆ. ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆಯಲ್ಲಿನ ಪ್ರಭುಗೌಂಡ ಎಂದರೆ ಯಾರು ಅಂತ ಕೇಳ್ತಾರೆ. ಸೊ ಯಾರು ಅಂತ ಹೇಳಿದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಗ್ರಾಮದ ಮುಖ್ಯಸ್ಥ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 103ನೇ ಪ್ರಶ್ನೆ ಹೀಗಿದೆ. ರಾಷ್ಟ್ರಕೂಟರ ಆಳ್ವಿಕೆ ಸಮಯದಲ್ಲಿ ರಚಿತವಾದ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಸರಿಯಾದ ಉತ್ತರ ಮೃತ ಸಂಜೀವಿನಿ ಹಲಾಯುದ್ಧಕ್ಕೆ ಕೃತಿ ರಚನೆ ಆಗುತ್ತೆ. ನಳಚಂಪು, ತ್ರಿವಿಕ್ರಮ, ಜಯದವಳ ಇದು ಜಿನಸೇನ, ಸಿರಿ ಭೂವಲಯ ಕುಮಂದೆಂದು. ಸೊ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 104ನೇ ಪ್ರಶ್ನೆ ಹೀಗಿದೆ. ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆಯಲ್ಲಿ ಸಂಧಿ ವಿಗ್ರಾಹಕ ಎಂದರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕಂದಾಯ ಮಂತ್ರಿ, ಆಪ್ಷನ್ಸ್ ಬಿ ವಿದೇಶಾಂಗ ಮಂತ್ರಿ, ಆಪ್ಷನ್ ಸಿ ಹಣಕಾಸು ಮಂತ್ರಿ, ಆಪ್ಷನ್ಸ್ ಡಿ ಪ್ರಧಾನಮಂತ್ರಿ. ಸೊ 104ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿದೇಶಾಂಗ ಮಂತ್ರಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 105ನೇ ಪ್ರಶ್ನೆ. ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ಅಚಲ ಶ್ರದ್ಧೆಯನ್ನು ಹೊಂದಿದ ಧರ್ಮ ಯಾವುದು? ಸೊ ಆಪ್ಷನ್ಸ್ ಎ ಜೈನ, ಆಪ್ಷನ್ಸ್ ಬಿ ಬೌದ್ಧ, ಆಪ್ಷನ್ಸ್ ಸಿ ಶೈವ, ಆಪ್ಷನ್ಸ್ ಡಿ ವೈಷ್ಣವ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರುತ್ತೆ. 106ನೇ ಪ್ರಶ್ನೆ. ವಿಷ್ಣುವರ್ಧನನ್ನು ತಲಕಾಡಿನ ಅಲ್ಲಿ ಚೋಳರನ್ನು ಸೋಲಿಸಿದವರ ನೆನಪಿಗಾಗಿ ನಿರ್ಮಿಸಿದ ದೇವಾಲಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ 106ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಬೇಲೂರಿನ ಚೆನ್ನಕೇಶವ ದೇವಾಲಯ ಅಂತ ಹೇಳ್ತಾರೆ. 107ನೇ ಪ್ರಶ್ನೆ ಹೀಗಿದೆ. ದೂರ ಸಮುದ್ರದಿಂದ ಶ್ರೀರಂಗನ ಹತ್ತಿರದ ಕಣ್ಣೂರಿನಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಹೊಸ ರಾಜಧಾನಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಡಿ 2ನೇ ನರಸಿಂಹ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 108ನೇ ಪ್ರಶ್ನೆ ಹೀಗಿದೆ. ವಿಷ್ಣುವರ್ಧನ ರಾಣಿ ಶಾಂತಲಾದೇವಿ ನಿರ್ಮಿಸಿದ ದೇವಾಲಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಹಳೇಬೀಡಿನ ಹೊಯ್ಸಳರ ದೇವಾಲಯ, ಆಪ್ಷನ್ಸ್ ಬಿ ಮೇಲೂರಿನ ಕಪ್ಪೆ ಚಿನ್ನರಾಯ ದೇವಾಲಯ, ಆಪ್ಷನ್ಸ್ ಡಿ ನುಗ್ಗೇನಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯ, ಆಪ್ಷನ್ಸ್ ಡಿ ಅಮೃತಪುರದ ಅಮೃತೇಶ್ವರ ದೇವಾಲಯ ಅಂತ ಕೇಳ್ತಾರೆ. ಆಪ್ಷನ್ಸ್ ಬಿ ಬೇಲೂರಿನ ಕಪ್ಪೆ ಚೆನ್ನಿಗರಾಯ ದೇವಾಲಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 109ನೇ ಪ್ರಶ್ನೆ. ಕಲ್ಯಾಣದ ಚಾಲುಕ್ಯರ ವಂಶದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ. 109ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇ ತೈಲಪ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 110ನೇ ಪ್ರಶ್ನೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ರಚಿತವಾದ ಕೃತಿಗಳು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ. ಯಶೋಧರ ಚರಿತೆ ವಾದಿರಾಜ ರಚನೆ ಮಾಡ್ತಾರೆ. ವಿಕ್ರಮಾಂಕ ಚರಿತ ಇದು ಬಿಲ್ಲಣ್ಣ ರಚನೆ ಮಾಡ್ತಾರೆ. ಸಂಗೀತ ಚೂಡಾಮಣಿ ಇಮ್ಮಡಿ ಜಗದೇಕ ಮಲ್ಲ. ಮಿತಾಕ್ಷರ ಇದು ವಿಜ್ಞಾನೇಶ್ವರ. ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಿಜ್ಞಾನೇಶ್ವರ ಮಿತಾಕ್ಷರ ಗ್ರಂಥದಲ್ಲಿರೋ ವಿಷಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಅರ್ಥಶಾಸ್ತ್ರ, ಆಪ್ಷನ್ಸ್ ಬಿ ವೈದ್ಯಕೀಯ ಶಾಸ್ತ್ರ, ಆಪ್ಷನ್ಸ್ ಸಿ ಖಗೋಳಶಾಸ್ತ್ರ, ಆಪ್ಷನ್ಸ್ ಡಿ ನ್ಯಾಯಶಾಸ್ತ್ರ ಆಗಿರುತ್ತೆ. ಸೊ 111ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಯಶಾಸ್ತ್ರ. 112ನೇ ಪ್ರಶ್ನೆ. ಚಾಲುಕ್ಯರ ರಾಜಧಾನಿಯನ್ನು ಮ್ಯಾನಕೇಡ್ದಿಂದ ಕಲ್ಯಾಣಕ್ಕೆ ವರ್ಗಾಯಿಸಿದವನನ್ನು ಯಾರು ಅಂತ ಕೇಳ್ತಾರೆ. 112ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1ನೇ ಸೋಮೇಶ್ವರ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 113ನೇ ಪ್ರಶ್ನೆ. ಕ್ಷಿತಿತಲದಲ್ಲಿ ಕಲ್ಯಾಣದಂಥ ನಗರ ಹಿಂದಿರಲಿಲ್ಲ ಮುಂದಿರಲಾರದು, ವಿಕ್ರಮಾಂತ ದೊರೆಯನ್ನು ಕಂಡಿಲ್ಲ ಕೇಳಿಲ್ಲ, ಈ ರೀತಿ ಹೇಳಿದವರು ಯಾರು ಅಂತ ಕೇಳ್ತಾರೆ. 113 ಈ ರೀತಿ ಹೇಳಿದವರು ಆಪ್ಷನ್ಸೇ ವಿಜ್ಞಾನೇಶ್ವರವನ್ನು ಹೇಳಿರ್ತಾನೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 114ನೇ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ 3, 4, 2, 1
ಅಜಿತನಾಥ ಪುರಾಣ ರನ್ನರು ರಚನೆ ಮಾಡ್ತಾರೆ. ಕರ್ನಾಟಕದ ಕಾದಂಬರಿ 1ನೇ ನಾಗವರ್ಮ ರಚನೆ ಮಾಡ್ತಾರೆ. ಪಂಚತಂತ್ರ ಕನ್ನಡದಲ್ಲಿ ದುರ್ಗಸಿಂಹನ್ ರಚನೆ ಮಾಡ್ತಾರೆ. ಲೋಕಾಪಕಾಯರ 2ನೇ ಚಾವುಂಡರಾಯ ರಚನೆ ಮಾಡ್ತಾನೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 115ನೇ ಪ್ರಶ್ನೆ ನೋಡೋದಾದರೆ, ತುಂಗಭದ್ರಾ ನದಿಯಲ್ಲಿ ಮುಳುಗಿಕೊಂಡು ಆತ್ಮಾರ್ಪಣೆ ಮಾಡಿಕೊಂಡ ಕಲ್ಯಾಣ ಚಾಲುಕ್ಯ ಯಾರಂತ ಕೇಳ್ತಾರೆ. 115ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ 1ನೇ ಸೋಮೇಶ್ವರ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 116ನೇ ಪ್ರಶ್ನೆ, ನೃತ್ಯ ವಿದ್ಯಾವರೆ ಮತ್ತು ಅಭಿನಯ ಸರಸ್ವತಿ ಎನ್ನುವ ಬಿರುದನ್ನು ಪಡೆದಿದ್ದ 6ನೇ ವಿಕ್ರಮಾದಿತ್ಯನ ಪತ್ನಿ ಯಾರು ಅಂತ ಕೇಳ್ತಾರೆ. 116ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಚಂದಲಾದೇವಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 117ನೇ ಪ್ರಶ್ನೆ ನೋಡೋಣ. 6ನೇ ವಿಕ್ರಮಾದಿತ್ಯನು ತನ್ನ ರಾಯಭಾರಿ ಮೂಲಕ ಸಂಪರ್ಕ ಹೊಂದಿದ್ದ ವಿಜಯಬಾಹು ಆಳ್ವಿಕೆ ನಡೆಸುತ್ತಿದ್ದ ರಾಜ ಯಾವುದು ಅಂತ ಕೇಳ್ತಾರೆ. 117ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 118ನೇ ಪ್ರಶ್ನೆ, ಕಲ್ಯಾಣದ ಚಾಲುಕ್ಯ ನಿರ್ಮಿಸಿದ ದೇವಾಲಯಗಳನ್ನು ಹಾಗೂ ಸ್ಥಳಗಳನ್ನು ಹೊಂದಿಸಿ ಬರೀರಿ ಅಂತ ಕೇಳ್ತಾರೆ. 3, 4, 2, 1. ಸೊ 3, 4, 2, 1. ಸೊ ನೋಡಿ, ಮಹಾದೇವ ದೇವಾಲಯ ಇದು ಕಂಡುಬಂದಿದ್ದು ಇಟಗಿಯಲ್ಲಿ, ಕಾಶಿ ವಿಶ್ವೇಶ್ವರ ಮಂದಿರ ಕಂಡುಬರೋದು ಲಕ್ಕೋಂಡಿಯಲ್ಲಿ, ಮಲ್ಲಿಕಾರ್ಜುನ ಮಂದಿರ ಕಂಡುಬರೋದು ಕುರುವತ್ತಿಯಲ್ಲಿ, ದೊಡ್ಡ ಬಸಪ್ಪ ದೇವಾಲಯ ಕಂಡುಬರೋದು ಡಂಬಳದಲ್ಲಿ. ಸೊ ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 119ನೇ ಪ್ರಶ್ನೆ, ಕಲ್ಯಾಣದ ಚಾಲುಕ್ಯರ ಆಡಳಿತದಲ್ಲಿದ್ದ ಘಟಿಕ ಎಂದರೇನು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ನಾಣ್ಯ, ಆಪ್ಷನ್ಸ್ ಬಿ ಸೈನಿಕ ವ್ಯವಸ್ಥೆ, ಆಪ್ಷನ್ ಸಿ ಭೂಕಂದಾಯ, ಆಪ್ಷನ್ಸ್ ಡಿ ವಿದ್ಯಾಕೇಂದ್ರ. 119ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಏನಾಗಿರುತ್ತಂದರೆ ಆಪ್ಷನ್ಸ್ ಡಿ ವಿದ್ಯಾಕೇಂದ್ರ ಸರಿಯಾದ ಉತ್ತರ ಆಗಿರುತ್ತೆ. ಕಲಚೂರಿಗಳ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. 120ನೇ ಪ್ರಶ್ನೆ, ಕಲಚೂರಿನ ರಾಜಧಾನಿ ಕಲ್ಯಾಣಿ ಆಗಿರುತ್ತೆ. ಕಲ್ಯಾಣ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. 121ನೇ ಪ್ರಶ್ನೆ ಹೀಗಿದೆ, ಹೊಯ್ಸಳರ ಮೂಲ ಪುರುಷ ಸಳನಿಗೆ ರಾಜ್ಯ ಸ್ಥಾಪನೆಗೆ ಆಶೀರ್ವದಿಸಿದ ಜೈನವತಿ ಯಾರು ಅಂತ ಕೇಳ್ತಾರೆ. 121ನೇ ಸರಿಯಾದ ಉತ್ತರ ಸುದತ್ತ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 122ನೇ ಪ್ರಶ್ನೆ ಹೀಗಿದೆ, ಹುಲಿ ಕೊಂದ ಸ್ಥಳ ಹೊಯ್ಸಳರ ರಾಜ್ಯ ಲಾಂಛನವಾಗಿದ್ದ ಈ ಘಟನೆ ನಡೆದ ದೇವಾಲಯ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ದೊಡ್ಡ ಗುದ್ದವಳ್ಳಿಯ ಮಹಾಲಕ್ಷ್ಮಿ ದೇವಾಲಯ, ಆಪ್ಷನ್ಸ್ ಬಿ ಅಮೃತಾಪುರದ ಅಮೃತೇಶ್ವರ ದೇವಾಲಯ, ಆಪ್ಷನ್ ಸಿ ಅಂಗಡಿಯ ವಾಸಂತಿಕಾದೇವಿ ದೇವಾಲಯ, ಆಪ್ಷನ್ಸ್ ಡಿ ಬೆಳವಾಡಿಯ ವೀರನಾರಾಯಣ ದೇವಾಲಯ. 122ನೇ ಪ್ರಶ್ನೆಗೆ ಅಂಗಡಿಯ ವಾಸಂತಿಕಾದೇವಿ ದೇವಾಲಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 123ನೇ ಪ್ರಶ್ನೆ, ಬಿಟ್ಟಿ ದೇವ ಎನ್ನುವ ಹೆಸರನ್ನು ಹೊಂದಿದ ಹೊಯ್ಸಳರ ದೊರೆ ಯಾರು ಅಂತ ಕೇಳ್ತಾರೆ. 123ನೇಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವಿಷ್ಣುವರ್ಧನ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 124ನೇ ಪ್ರಶ್ನೆಗೆ ನೋಡೋಣ, ಹೊಯ್ಸಳರ ಮೊದಲ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಬಿ ಸೊಸೆ ಊರು ಅಂತ ಹೇಳೋದು ಇವರ ಮೊದಲನೇ ರಾಜಧಾನಿ. ಇವಾಗ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇರೋದು ಕರ್ನಾಟಕದ ಇತಿಹಾಸ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ನಮ್ಮ ಈ ವಿಡಿಯೋಗೆ ನಮ್ಮ ಒಂದು ಎಫರ್ಟಿಗೆ ಒಂದು ರೆಸ್ಪೆಕ್ಟ್ ಕೊಡೋದಾದರೆ ಜಸ್ಟ್ ಈ ವಿಡಿಯೋಗೆ ಲೈಕ್ನ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗಳನ್ನು ಒಂದು ಸತಿ ಪೂರ್ತಿ ನೋಡಿ, ಅರ್ಧಕ್ಕೆ ಬಿಟ್ಬಿಟ್ಟು ಹೋಗಬೇಡಿ, ಪೂರ್ತಿ ನೋಡಿ. ಸೊ 125ನೇ ಪ್ರಶ್ನೆ ಹೀಗಿದೆ, ಹೊಯ್ಸಳರ ರಾಜಧಾನಿಯನ್ನು ಸೊಸೆ ಊರಿನಿಂದ ಶಶಕಪುರ ಅಂತ ಕರೀತಾರೆ. ದೂರ ಸಮುದ್ರಕ್ಕೆ ಬದಲಾಯಿಸಿದ ದೊರೆ ಯಾರು ಅಂತ ಕೇಳ್ತಾರೆ. 125ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬದಲಾಯಿಸಿದ ದೊರೆ ಆಪ್ಷನ್ಸ್ ಎ ವಿನಯಾದಿತ್ಯ, ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ದೂರ ಸಮುದ್ರದ ಈಗಿನ ಹೆಸರೇನು ಅಂತ ಕೇಳ್ತಾರೆ. ದೂರ ಸಮುದ್ರದ ಈಗಿನ ಹೆಸರು ಏನಾಗಿರುತ್ತೆ? ಆಪ್ಷನ್ ಸಿ ಹಳೆಬೀಡು ಆಗಿರುತ್ತೆ. ಇಲ್ಲಿ ಸಿ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಹೊಯ್ಸಳರ ಕಾಲದಲ್ಲಿ ರಚಿತವಾದ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಸರಿಯಾದ ಉತ್ತರ. ಶಬ್ದಮಣಿ ದರ್ಪಣ ಇದು ಕೇಶಿ ರಾಜಗೆ
ಸಂಬಂಧಪಡುತ್ತೆ. ಹರಿಶ್ಚಂದ್ರ ಕಾವ್ಯ ರಾಘವಾಂಕ, ಜಗನ್ನಾಥ್ ಪುರಾಣ ಇದು ರುದ್ರಭಟ್ಟ, ಗಿರಿಜಾ ಕಲ್ಯಾಣ ಇದು ಹರಿಹರ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 128ನೇ ಪ್ರಶ್ನೆ ಹೀಗಿದೆ: ಹೊಯ್ಸಳ ವಂಶ ಸ್ಥಾಪನೆ ಹಾಗೂ ವೃಷವಕ್ಷವು ವಿವರವಾಗಿ ವರ್ಣಿತವಾಗಿರುವ ಸೂಕ್ತಿ ಸುಧಾರಣಾ ಗ್ರಂಥ ರಚಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ನಾಗಚಂದ್ರ, ಆಪ್ಷನ್ಸ್ ಬಿ ಮಲ್ಲಿಕಾರ್ಜುನ, ಆಪ್ಷನ್ ಸಿ ರಾಜದಿತ್ತ, ಆಪ್ಷನ್ ಜಿ ಜನ್ನ. ಸೊ 128ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಲ್ಲಿಕಾರ್ಜುನ, ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಹಾಗೂ ಅವರು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 129ನೇ ಪ್ರಶ್ನೆ 3, 4, 2, 1. ಜನ್ನ ಅನಂತನಾಥ ಪುರಾಣವನ್ನು ರಚನೆ ಮಾಡ್ತಾರೆ. ಶಾಂತಿನಾಥ ಇವರು ಸುಕುಮಾರ ಚರಿತೆಯನ್ನು ರಚನೆ ಮಾಡ್ತಾರೆ. ನಾಗಚಂದ್ರ ಇವರು ರಾಮಚಂದ್ರ ಚರಿತೆ ಅಥವಾ ಪಂಪರಾಯಣ. ರಾಜಾದಿತ್ಯ ಇವರು ಲೀಲಾವತಿ ಅನ್ನೋದು ಮಾಡ್ತಾರೆ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 130ನೇ ಪ್ರಶ್ನೆ ಹೀಗಿದೆ: ಹೊಯ್ಸಳರ ಕಾಲದಲ್ಲಿ ರಾಜನಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ರಾಜ್ಯ ಭಟ್ಟರು ಯಾರು ಅಂತ ಕೇಳ್ತಾರೆ. 130ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗರುಡರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಡಿ. 131ನೇ ಪ್ರಶ್ನೆಗೆ ಹೋಗೋಣ. ಹೀಗಿದೆ: ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ನಿರ್ಮಿಸಿದ ಹೊಯ್ಸಳ ದೊರೆ ಯಾರು ಅಂತ ಕೇಳ್ತಾರೆ. ಯಾರಾಗಿರ್ತಾರೆ? 131ನೇ ಪ್ರಶ್ನೆಗೆ ಹೊಯ್ಸಳ ದೊರೆ ಯಾರಾಗಿರ್ತಾರೆ ಅಂದರೆ ಆಪ್ಷನ್ಸ್ ಡಿ ವಿಷ್ಣುವರ್ಧನು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 132ನೇ ಪ್ರಶ್ನೆ ನೋಡೋಣ. 132ನೇ ಪ್ರಶ್ನೆ ಹೀಗಿದೆ: ಶ್ರೀ ರಾಮಾನುಜಾಚಾರ್ಯರು ವಿಷ್ಣುವರ್ಧನ ಮೊದಲ ಭೇಟಿಯಾದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸ್ಥಳ ಅದುವೇ ತೊಣ್ಣೂರು ಆಗಿರುತ್ತೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 133 ಲಕ್ಕುಂಡಿಯನ್ನು ತನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡ ಆಳ್ವಿಕೆ ನಡೆಸಿದ ಹೊಯ್ಸಳರ ದೊರೆ ಯಾರು? 133ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಆಪ್ಷನ್ಸ್ ಎ ಎರಡನೇ ವೀರಬಲ್ಲಾಳ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 134ನೇ ಪ್ರಶ್ನೆಗೆ ನೋಡೋಣ. ಎರಡನೇ ವೀರಬಲ್ಲಾಳನು ಲಕ್ಕುಂಡಿಯಲ್ಲಿದ್ದಾಗ ರಾಜಧಾನಿಯಲ್ಲಿ ಆಡಳಿತ ನಡೆಸಿದ ವಿಜಯಶಾಲಿ ದಂಡಯಾತ್ರೆ ನಡೆಸಿದ ಅವನ ರಾಣಿ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಚೋಳಾಂಬಾದೇವಿ, ಆಪ್ಷನ್ಸ್ ಬಿ ಪದ್ಮಲಾದೇವಿ, ಆಪ್ಷನ್ಸ್ ಡಿ ಉಮಾದೇವಿ, ಆಪ್ಷನ್ಸ್ ಡಿ ಕೇತಳದೇವಿ. ಸೊ 134ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉಮಾದೇವಿ ರಾಣಿಯಾಗಿರ್ತಾಳೆ. ಸರಿಯಾದ ಉತ್ತರ ಸಿ. 135ನೇ ಪ್ರಶ್ನೆ: ವಿಷ್ಣುವರ್ಧನ ಪತ್ನಿ ಶಾಕುಂತಲೆ ನಾಟಕಕ್ಕಾಗಿ ಮೈತಾಳೆಯದ್ದು ಅವತರಿಸಿದಳೇನು ಎಂಬುದಾಗಿ ವರ್ಣಿಸಲಾಗಿರುವ ಶಾಸನ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಬೇಲೂರು ಶಾಸನ, ಆಪ್ಷನ್ಸ್ ಬಿ ಸಿಂಧಿಗೇರಿ ಶಾಸನ, ಆಪ್ಷನ್ಸ್ ಡಿ ಬಾಣಾವರ ಶಾಸನ, ಆಪ್ಷನ್ಸ್ ಡಿ ಶ್ರವಣಬೆಳಗೊಳ ಶಾಸನ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಶ್ರವಣಬೆಳಗೊಳ ಶಾಸನ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 139ನೇ ಪ್ರಶ್ನೆ: ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ನ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದಾಗ ಆಳ್ವಿಕೆ ಮಾಡುತ್ತಿದ್ದ ಹೊಯ್ಸಳ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಎರಡನೇ ವೀರಬಲ್ಲಾಳ, ಆಪ್ಷನ್ಸ್ ಬಿ ಮೂರನೇ ವೀರಬಲ್ಲಾಳ, ಆಪ್ಷನ್ಸ್ ಡಿ ವಿಜಯ ನರಸಿಂಹ, ಆಪ್ಷನ್ಸ್ ಡಿ ಎರಡನೇ ನರಸಿಂಹ. ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಸೊ ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ಸ್ ನೋಡಿದ್ದೀವಿ. ಸರಿಯಾದ ಉತ್ತರ ನೋಡೋದಾದರೆ 136ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವೀರಬಲ್ಲಾಳ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 134ನೇ ಪ್ರಶ್ನೆ ನೋಡೋಣ. ಹೀಗಿದೆ: ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ ನೀಡಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ವಿದ್ಯಾರಣ್ಯರು, ಆಪ್ಷನ್ಸ್ ಬಿ ನರಸಿಂಹ ಭಾರತಿ, ಆಪ್ಷನ್ಸ್ ಡಿ ವಿದ್ಯಾಭೂಷಣರು, ಆಪ್ಷನ್ಸ್ ಡಿ ವಿದ್ಯಾರ್ಥಿತರು. ಸೊ 137ನೇ ಪ್ರಶ್ನೆಗೆ ಆಪ್ಷನ್ಸ್ ಎ ವಿದ್ಯಾರಣ್ಯರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ ನೀಡಿದ ವಿದ್ಯಾರಣ್ಯರು ನಂತರ ಪೀಠಾಧಿಪತಿಗಳಾದ ಮಠ ಯಾವುದು ಅಂತ ಕೇಳ್ತಾರೆ. ಕಂಚಿ ಮಠ, ಪುರಿ ಮಠ, ಶೃಂಗೇರಿ ಮಠ, ದ್ವಾರಕಾ ಮಠ. ಯಾವ ಮಠ ಅಂತ ಈ ಉತ್ತರ ನಿಮಗೆ ಬಿಡ್ತೀನಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಮಠ ಅಂತ ಕರೆಕ್ಟಾಗಿ ತಿಳ್ಕೊಂಡು ಕಮೆಂಟ್ ಬಾಕ್ಸಲ್ಲಿ 138ನೇ ಅಂತ ಹಾಕಿ ಆಪ್ಷನ್ ಎನ, ಬಿನ, ಸಿನ, ಡಿನ ಅಂತ ಬ್ರ್ಯಾಕೆಟ್ ಹಾಕಿ ಆಪ್ಷನ್ಸ್ನ ಕಮೆಂಟ್ ಮಾಡಿ. ಕರೆಕ್ಟಾಗಿ ಫಸ್ಟ್ ತಿಳ್ಕೊಂಡು ಆನ್ಸರ್ನ ಕಮೆಂಟ್ ಮಾಡಿ. ರೈಟ್. 139ನೇ ಪ್ರಶ್ನೆಗೆ ಹೋಗ್ತೀನಿ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳ್ತಾರೆ. 139ನೇ ಪ್ರಶ್ನೆಗೆ ವಿಜಯನಗರ ಸ್ಥಾಪನೆ ಎಲ್ಲರಿಗೂ ಗೊತ್ತಿರುತ್ತೆ. ಅದುವೇ ಕ್ರಿಸ್ತ ಶಕ
1336ರಲ್ಲಿ ಸ್ಥಾಪನೆ ಆಗುತ್ತೆ ವಿಜಯನಗರ. ಸೊ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 140ನೇ ಪ್ರಶ್ನೆ ಹೀಗಿದೆ: ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ನದಿಯ ದಡ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ತುಂಗಭದ್ರೆಯ ಉತ್ತರ ದಡ, ಆಪ್ಷನ್ಸ್ ಬಿ ತುಂಗಭದ್ರಾ ದಕ್ಷಿಣ ದಡ, ಕೃಷ್ಣಾ ನದಿಯ ಉತ್ತರ ದಡ, ಆಪ್ಷನ್ಸ್ ಡಿ ಕೃಷ್ಣಾ ನದಿಯ ದಕ್ಷಿಣ ದಡ. ಸೊ ಹೌದು, ಆಪ್ಷನ್ಸ್ ಬಿ ತುಂಗಭದ್ರಾ ದಕ್ಷಿಣ ದಡ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಹೀಗಿದೆ 141ನೇ ಪ್ರಶ್ನೆ: ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ರಾಜವಂಶಗಳ ಸರಿಯಾದ ಕಾಲಕ್ರಮವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸೇ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ಸಂಗಮ ಆದಮೇಲೆ ಸಾಳವರು ಬರ್ತಾರೆ, ಸಾಳವಾದ ತುಳುವರು, ತುಳುವಾದ್ಮೇಲೆ ಅರವೀಡರು ಬರ್ತಾರೆ. ಸೊ ಆಪ್ಷನ್ಸೇ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 142ನೇ ಪ್ರಶ್ನೆ ನೋಡೋಣ. 142ನೇ ಪ್ರಶ್ನೆ ಹೀಗಿದೆ: ವಿಜಯನಗರ ಮೊದಲ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ವಿಜಯನಗರದ ಮೊದಲ ರಾಜಧಾನಿ ಆನೆಗುಂದಿ. ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 143ನೇ ಪ್ರಶ್ನೆ ನೋಡೋಣ. 143ನೇ ಪ್ರಶ್ನೆ ಹೀಗಿದೆ: ವಿಜಯನಗರವನ್ನು ಆಳಿದ ರಾಜವಂಶಗಳನ್ನು ಹಾಗೂ ಅವುಗಳ ಸ್ಥಾಪಕರನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. 3, 4, 2, 1 ಸರಿಯಾದ ಉತ್ತರ ಅರವೀಡು, ಇದು ತಿರುಮಲಕ್ಕೆ ಸರಿಯಾದ ಉತ್ತರ. ತುಳು ಇದು ನರಸನಾಯಕರು ಆಳ್ತಾರೆ. ಸಂಗಮ ಇದು ಹರಿಹರರು ಆಳ್ತಾರೆ. ಸಾಳವ ವಂಶ ಇವರು ನರಸಿಂಹರು ಆಳ್ತಾರೆ. ಸೊ ಈಗಾಗಲೇ ನಾವು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 141 ಪ್ರಶ್ನೆ ಉತ್ತರಗಳನ್ನು 141 ರಸಪ್ರಶ್ನೆಗಳನ್ನು ಹಾಗೂ ಮತ್ತು MCQsಗಳನ್ನು ಪಾರ್ಟ್ 1 ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿರೋ ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ. ಅಲ್ಲಿ ನಾಯಕ ಪುಸ್ತಕದಲ್ಲಿರೋ ಕರ್ನಾಟಕದ ಇತಿಹಾಸ ಅಂತೂ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿ 141 ಪಾರ್ಟ್ 1 ವೀಡಿಯೋ ಅಪ್ಲೋಡ್ ಆಗಿರುತ್ತೆ. ಸೊ ಈಗ ಪಾರ್ಟ್ 2 ವೀಡಿಯೋ ಇಂದಿನ ಸಂಚಿಕೆಯಲ್ಲಿ ಮಾಡಿ ಅದೇ ಒಂದು ಯೂಟ್ಯೂಬಲ್ಲಿ ಇದನ್ನು ಕೂಡ ಆ್ಯಡ್ ಮಾಡಲಾಗುತ್ತೆ. ಸೊ 144ನೇ ಪ್ರಶ್ನೆಗೆ ಹೋಗೋಣ. 144ನೇ ಪ್ರಶ್ನೆ ಹೀಗಿದೆ: ಕೃಷ್ಣದೇವರಾಯ ಯಾವ ರಾಜವಂಶಕ್ಕೆ ಸೇರಿದವನು ಅಂತ ಕೇಳ್ತಾರೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ತುಳುವು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 145ನೇ ಪ್ರಶ್ನೆ ಹೀಗಿದೆ: ವಿಜಯನಗರದ ಅರಸರು ಹಾಗೂ ಅವರು ಹೊಂದಿದ್ದ ಬಿರುದುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಕೃಷ್ಣದೇವರಾಯ ಯವನ ರಾಜ ಪ್ರತಿ ರಾಷ್ಟ್ರಾನುಚಾರ್ಯ ಸರಿಯಾದ ಉತ್ತರ ಆಗಿರುತ್ತೆ. 2ನೇ ಹರಿಹರ ಇಲ್ಲಿ ಕರ್ನಾಟಕ ವಿದ್ಯಾವಿಲಾಸ. 1ನೇ ಬುಕ್ಕರಾಯ ವೇದ ಮಾರ್ಗ ಪ್ರತಿಷ್ಠಾಪಕ. 2ನೇ ದೇವರಾಯ ಗಂಜ ಬೇಟೆಕಾರಂ. ಸೊ ಇಲ್ಲಿ ಸರಿಯಾದ ಉತ್ತರ ಇದಾಗಿರುತ್ತೆ. ಸೊ ಆಪ್ಷನ್ಸ್ ಸರಿಯಾದ ಉತ್ತರ ಇಲ್ಲಿ ನೋಡೋದಾದರೆ ಆಪ್ಷನ್ಸೇ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 146ನೇ ಪ್ರಶ್ನೆ ನೋಡೋಣ. 146ನೇ ಪ್ರಶ್ನೆ ಹೀಗಿದೆ: ಕೃಷ್ಣದೇವರಾಯನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಬಿರುದು ಪ್ರಾಪ್ತಿಯಾಗಲು ಕಾರಣವೇನು ಅಂತ ಕೇಳ್ತಾರೆ. 146ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಬೀದರ್ನ 2ನೇ ಮೊಹಮ್ಮದ್ ಶಾಹನನ್ನು ಬಹುಮನಿ ಸುಲ್ತಾನನಿಗೆ ಮರುನಾಮಕ ಮಾಡಿದ್ದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಆಪ್ಷನ್ಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 147ನೇ ಪ್ರಶ್ನೆ: ವಿಜಯನಗರದ ಆಳ್ವಿಕೆಯಲ್ಲಿ ರಚಿತವಾದ ಕೃತಿಗಳನ್ನು ಹಾಗೂ ರಚಿಸಿದವರನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 3, 4, 2, 1 ಮಹಾನಾಟಕ ಸುಧಾನಿಧಿಯನ್ನು ಬರೆದವರು 2ನೇ ದೇವರಾಯ. ಜಾಂಬಾವತಿ ಕಲ್ಯಾಣ ಕೃತಿಯನ್ನು ಬರೆದವರು ಕೃಷ್ಣದೇವರಾಯ. ಮಧುರ ವಿಜಯಂ ಕೃತಿ ಬರೆದವರು ಗಂಗಾದೇವಿ. ಹಾಗೆ ವರಾಂಧಮಿಕ ಪರಿಣಾಮ ಈ ಕೃತಿ ಬರೆದವರು ತಿರುಮಲಾಂಬೆ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 148ನೇ ಪ್ರಶ್ನೆ ನೋಡೋಣ. ಹೀಗಿದೆ: ಗಂಗಾದೇವಿ ರಚಿಸಿದ ಮಧುರ ವಿಜಯಂ ವಿವರಿಸುವ ವಿಷಯ ಯಾವುದು ಅಂತ ಕೇಳ್ತಾರೆ. 148ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಕುಮಾರ ಕಂಪಣ್ಣನ ಮಧುರೆಯ ಮೇಲಿನ ದಂಡಯಾತ್ರೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಿಜಯನಗರದ ರಾಜ್ಯ ಚಿಹ್ನ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸೇ ಇಲ್ಲಿ ಸರಿಯಾದ ಉತ್ತರ ವರಹ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ವಿಜಯನಗರದ ರಾಜ್ಯ ಚಿಹ್ನೆ ವರಹ ಆಗಿರುತ್ತೆ. 150ನೇ ಪ್ರಶ್ನೆ ನೋಡೋಣ. ವಿಜಯನಗರದ ಸಾಮ್ರಾಜ್ಯವನ್ನು ಸ್ಥಾಪಿಸಿದಾಗ ದೆಹಲಿಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದವರು ಯಾರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಘಲಕ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 151ನೇ ಪ್ರಶ್ನೆ
ಈ ಕೆಳಗಿನವುಗಳಲ್ಲಿ ಕೃಷ್ಣದೇವರನ್ನ ಆಸ್ಥಾನಕ್ಕೆ ಭೇಟಿ ನೀಡಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಕಬೀರ, ಆಪ್ಷನ್ಸ್ ಬಿ ರಮಾನಂದ, ಆಪ್ಷನ್ ಸಿ ರಾಮಾನುಜಾಚಾರ್ಯ, ಆಪ್ಷನ್ಸ್ ಡಿ ವಲ್ಲಭಾಚಾರ್ಯ ಅಂತ ಹೇಳ್ತಾರೆ. 151ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವಲ್ಲಭಾಚಾರ್ಯ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 152ನೇ ಪ್ರಶ್ನೆ. ಕೃಷ್ಣದೇವರನ್ನ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರು ಎಂದರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ನೋಡೋಣ. ಆಸ್ಥಾನದಲ್ಲಿದ್ದ 8 ಸಚಿವರನ್ನು ಕರೀತಾರೆ ಅಂತ ಕೇಳ್ತಾರೆ. ಆಪ್ಷನ್ಸ್ ಬಿ ಆಸ್ಥಾನದಲ್ಲಿದ್ದ 8 ಕವಿಗಳನ್ನು ಅಂತ ಕರೀತಾರೆ. ಆಪ್ಷನ್ ಸಿ ರಾಜಧಾನಿ 8 ದಿಕ್ಕುಗಳಲ್ಲಿ ನಿಲ್ಲಿಸಲಾಗಿದ್ದ 8 ಆನೆಗಳಂತ ಕರೀತಾರೆ. ಆಪ್ಷನ್ಸ್ ಡಿ ರಾಜ್ಯದ 8 ಪ್ರಾಂತ್ಯಗಳ ಮುಖ್ಯಸ್ಥರು ಅಂತ ಕರೀತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಸ್ಥಾನದಲ್ಲಿದ್ದ 8 ಕವಿಗಳನ್ನು ಅಷ್ಟದಿಗ್ಗಜರೆಂದು ಕರೀತಾರೆ ಕೃಷ್ಣದೇವರನ ಕಾಲದಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 153ನೇ ಪ್ರಶ್ನೆ ಹೀಗಿದೆ. ಕೃಷ್ಣದೇವರಾಯನ ಸಮಕಾಲೀನ ಮೊಘಲ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಬಾಬರ್, ಆಪ್ಷನ್ಸ್ ಬಿ ಹುಮಾಯೂನ್, ಆಪ್ಷನ್ಸ್ ಡಿ ಅಕ್ಬರ್, ಆಪ್ಷನ್ಸ್ ಡಿ ಜಹಾಂಗೀರ್. ಸೊ ಸರಿಯಾದ ಉತ್ತರ ಬಾಬರ್ ಇಲ್ಲಿ ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 154ನೇ ಪ್ರಶ್ನೆ. ಕೃಷ್ಣದೇವರನ ಆಸ್ಥಾನದಲ್ಲಿದ್ದ ತೆಲುಗು ಕವಿಗಳು ಹಾಗೂ ಅವರು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಸರಿಯಾದ ಉತ್ತರ. ತನ್ನಲ್ಲಿ ರಾಮಕೃಷ್ಣ ಬರೆದಿದ್ದು ಪಾಂಡುರಂಗ ಮಹಾತ್ಮ, ದುರ್ಜಾಟಿಯನ್ನು ಬರೆದವುದು ಕಾಳಹಸ್ತಿ ಶತಕ, ಅಲ್ಲಸಾನಿ ಪೆದ್ದಣ್ಣ ಬರೆದಿದ್ದು ಮನುಚರಿತ, ನಂದಿ ತಿಮ್ಮಣ್ಣ ಬರೆದಿದ್ದು ಪಾರಿಜಾತ ಅಪಹರಣಂ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 155ನೇ ಪ್ರಶ್ನೆ. ವಿಜಯನಗರ ಪತನಕ್ಕೆ ಕಾರಣವಾದ ರಸತಕ್ಕಂಗಡಿ ತಾಳಿಕೋಟೆ ಕದನ ನಡೆದ ವರ್ಷ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ರಿಸ್ತಶಕ 1565 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 156ನೇ ಪ್ರಶ್ನೆ. ರಸತಕ್ಕಂಗಡಿ ತಾಳಿಕೋಟೆ ಕದನದಲ್ಲಿ ಸುಲ್ತಾನರ ವಿರುದ್ಧ ವಿಜಯನಗರ ಪಡೆಯನ್ನು ನೇತೃತ್ವ ವಹಿಸಿದ ದೊರೆ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ತಿರುಮಲರಾಯ, ಆಪ್ಷನ್ಸ್ ಬಿ ರಾಮರಾಯ, ಆಪ್ಷನ್ಸ್ ಸಿ ವೆಂಕಟಾಚಾದ್ರಿ, ಆಪ್ಷನ್ಸ್ ಡಿ ಶ್ರೀರಂಗರಾಯ. ಸೊ 156ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ರಾಮರಾಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 157ನೇ ಪ್ರಶ್ನೆ. ಒರಿಸ್ಸಾದ ದಿಗ್ವಿಜಯದ ನೆನಪಿಗಾಗಿ ಕೃಷ್ಣದೇವರಾಯ ಯಾವುದನ್ನು ನಿರ್ಮಿಸಿದನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಮಹಾನವಮಿ ದಿಬ್ಬೆಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 158ನೇ ಪ್ರಶ್ನೆ ಹೀಗಿದೆ. ವಿಜಯನಗರವನ್ನು ಸಂದರ್ಶಿಸಿದ್ದ ವಿದೇಶಿ ಪ್ರವಾಸಿಗರ ಹೇಳಿಕೆಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ಈ ಪ್ರಶ್ನೆಯನ್ನು ಸರಿಯಾದ ಉತ್ತರ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 159ನೇ ಪ್ರಶ್ನೆ ಹೀಗಿದೆ. ಕೃಷ್ಣದೇವರಾಯ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿ ವಶಪಡಿಸಿಕೊಂಡ ಅವನ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. 159ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಕಟಕ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 160ನೇ ಪ್ರಶ್ನೆ ನೋಡೋದಾದರೆ ಕೃಷ್ಣದೇವರನ ಆಳ್ವಿಕೆ ಅವಧಿ ಯಾವುದು ಅಂತ ಕೇಳ್ತಾರೆ. ಅದುವೇ ಕ್ರಿಸ್ತಶಕ 1509 1529 ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 161ನೇ ಪ್ರಶ್ನೆ. ಕೃಷ್ಣದೇವರಾಯ ಒರಿಸ್ಸಾದ ದಿಗ್ವಿಜಯ ಮುಗಿದ ಹಿಂದಿರುಗಿದಾಗ ವಿಜಯ ಸ್ತಂಭವನ್ನು ಸ್ಥಾಪಿಸಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. 161ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಪೂತನೂರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. ವಿಜಯನಗರದ ಅರಸರನ್ನು ಹಾಗೂ ಅವರ ಆಳ್ವಿಕೆಯಲ್ಲಿ ರಾಜ್ಯವನ್ನು ಸಂದರ್ಶಿಸಿದ ವಿದೇಶಿ ಪ್ರವಾಸಿಗರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಅಚ್ಯುತರಾಯ ಫೆರ್ನಾಂಡಿಸ್. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 163ನೇ ಪ್ರಶ್ನೆ ಹೀಗಿದೆ. ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾದ ಪ್ರದೇಶಗಳು ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಯಾಕಂದರೆ ಈ 3 ಪ್ರದೇಶಗಳು ಕಾರಣವಾಗಿರುತ್ತೆ. ಅದುವೇ ಕೃಷ್ಣ ಮತ್ತು ತುಂಗಭದ್ರಾ ನಡುವಿನ ದೋಅಬ್ ಪ್ರದೇಶ ಹಾಗೂ ಆಪ್ಷನ್ಸ್ ಡಿ ಕೃಷ್ಣ ಮತ್ತು ಗೋದಾವರಿ ಮುಖಜ ಭೂಮಿ ಹಾಗೂ ಕೊಂಕಣಿ ತೀರ ಪ್ರದೇಶ. ಈ 3 ಪ್ರದೇಶಗಳು ಕಾರಣವಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 164ನೇ ಪ್ರಶ್ನೆ. ಕೃಷ್ಣದೇವರಾಯ ಬಹುಮನಿ ಸುಲ್ತಾನನ್ನು ಸೋಲಿಸಿದ ಕಾಳಗ ಯಾವುದು ಅಂತ ಕೇಳ್ತಾರೆ. 164ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಅದುವೇ ಡೋಣಿ ನದಿ ಕಾಳಗ. ನೆಕ್ಸ್ಟ್ ಪ್ರಶ್ನೆ 165ನೇ ಪ್ರಶ್ನೆ. ಹಂಪಿಯ ಹಜಾರ್ ರಾಮಸ್ವಾಮಿ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಅದುವೇ 2ನೇ ದೇವರಾಯ ಈ ಹಂಪಿಯ ಹಜಾರ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಿಸ್ತಾರೆ.
ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 166ನೇ ಪ್ರಶ್ನೆ. ವಿಜಯನಗರ ಕಾಲದಲ್ಲಿ ಪ್ರಾಶಸ್ತ್ಯ ಪಡೆದಿದ್ದ ನವರಾತ್ರಿ ಉತ್ಸವವನ್ನು ವರ್ಣಿಸಿದ ವಿದೇಶಿ ಪ್ರವಾಸಿ ಯಾರು ಅಂತ ಕೇಳ್ತಾರೆ. ಆಪ್ಷನ್ ಸಿ ಇಲ್ಲಿ ಏನಿದೆ ನಿಕೋಲಾಸ್ ಲಾಂಟಿ ಅಂತಿದೆ. ಆಪ್ಷನ್ಸ್ ಬಿ ಅಬ್ದುಲ್ ರಜಾಕ್, ಆಪ್ಷನ್ ಸಿ ಡೊಮಿಂಗೋ ಪಯಾಸ್, ಆಪ್ಷನ್ಸ್ ಡಿ ಫೆರ್ನಾಂಡಿಸ್ ಅಂತ ಇದೆ. ಆಪ್ಷನ್ ಸಿ ಡೊಮಿಂಗೋ ಪಯಾಸ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 167ನೇ ಪ್ರಶ್ನೆ. ಹಂಪಿಯ ಕೃಷ್ಣಸ್ವಾಮಿ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಕೇಳ್ತಾರೆ. 167ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 2ನೇ ಹರಿಹರ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ರೈಟ್. ನೆಕ್ಸ್ಟ್ ಪ್ರಶ್ನೆ 168ನೇ ಪ್ರಶ್ನೆ ಹೀಗಿದೆ. ಕೃಷ್ಣದೇವರಾಯ ಮುಕ್ತ ಮೌಲ್ಯದ ಕೃತಿಯನ್ನು ಯಾವ ಭಾಷೆಯಲ್ಲಿ ರಚಿಸಿದನು ಅಂತ ಕೇಳ್ತಾರೆ. 168ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ತೆಲುಗುವಲ್ಲಿ ರಚನೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 169ನೇ ಪ್ರಶ್ನೆ ಹೀಗಿದೆ. ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳ್ತಾರೆ. ಅದುವೇ ಕ್ರಿಸ್ತ ಶಕ 1342ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 170ನೇ ಪ್ರಶ್ನೆ ಹೀಗಿದೆ. 1ನೇ ಅಹಮದ್ ಶಾ ಬಹುಮನಿ ರಾಜ್ಯದ ರಾಜಧಾನಿಯನ್ನು ಗುಲ್ಬರ್ಗದಿಂದ ವರ್ಗಾಯಿಸಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ ಸಿ ಬೀರಾರ್, ಆಪ್ಷನ್ಸ್ ಬಿ ಅಹಮದ್ ನಗರ್, ಆಪ್ಷನ್ ಸಿ ಬೀದರ್, ಆಪ್ಷನ್ಸ್ ಡಿ ಗೋಲ್ಕೊಂಡ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಬೀದರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. 171ನೇ ಪ್ರಶ್ನೆ. ಬಹುಮನಿ ರಾಜ್ಯದ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಈ ಕೆಳಗಿನವುಗಳನ್ನು ಹಾಗೂ ನಿರ್ಮಿಸಿದವರನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಬಿಜಾಪುರ ಗೋಲ್ ಗುಂಬಜನ್ನು ನಿರ್ಮಿಸಿದವರು ಮೊಹಮ್ಮದ್ ಆದಿಲ್ ಶಾ. ಬಿಜಾಪುರದ ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಇಬ್ರಾಹಿಂ ಆದಿಲ್ ಶಾ. ದೌಲತಾಬಾದ್ನ ಜ್ಯೋತಿರ್ವೀಕ್ಷಣೆಯ ನಿರ್ಮಿಸಿದವನು ಫಿರೋಜ್ ಶಾ. 1ನೇ ಮೊಹಮ್ಮದ್ ಶಾ ಏನನ್ನು ನಿರ್ಮಿತ ಮಾಡ್ತಾನೆ. ಗುಲ್ಬರ್ಗಾದ ಜಾಮಿ ಮಸೀದಿಯನ್ನು ನಿರ್ಮಿಸ್ತಾನೆ. 1ನೇ ಮೊಹಮ್ಮದ್ ಶಾ ಇಲ್ಲಿ ಸರಿಯಾದ ಅದಾಗಿತ್ತು ಇಂಪುಟ್. ನೆಕ್ಸ್ಟ್ ಪ್ರಶ್ನೆ 172ನೇ ಪ್ರಶ್ನೆಗೆ. ಬಹುಮನಿ ರಾಜ್ಯದ ಆಳ್ವಿಕೆಯಲ್ಲಿ ಆಡಳಿತದ ಅನುಕೂಲಕ್ಕಾಗಿ ವಿಂಗಡಿಸಲಾಗಿದೆ ತರಾಫ್ ಎಂದರೇನು ಅಂತ ಕೇಳ್ತಾರೆ. ತರಾಫ್ ಎಂದರೆ ಅದುವೇ ಪ್ರಾಂತ್ಯಕ್ಕೆ ತರಾಫ್ ಎಂದು ಕರೀತಾರೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 173ನೇ ಪ್ರಶ್ನೆ. ಬಹುಮನಿ ಆಳ್ವಿಕೆಯಲ್ಲಿ ಆಡಳಿತ ವ್ಯವಸ್ಥೆಯನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1 ಇಲ್ಲಿ ಸೆಕ್ಷನ್ ನ್ಯಾಯಾಂಗ ಮಂತ್ರಿ ಆಡಳಿತ ವ್ಯವಸ್ಥೆ ಇಲ್ಲೋ. ಸೊ ಅದು ಸದರ್ ಇ ಜಹಾನ್ ಅಂತ ಇಲ್ಲಿ ಸರಿಯಾದ ಉತ್ತರ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 174ನೇ ಪ್ರಶ್ನೆ ಹೀಗಿದೆ. 174ನೇ ಪ್ರಶ್ನೆ. ಬಹುಮನಿ ಸಾಮ್ರಾಜ್ಯದ ಪ್ರಧಾನಿಯಾಗಿದ್ದ ಮೊಹಮ್ಮದ್ ಗವಾನ್ ಮೂಲತಃ ಯಾವ ದೇಶದವನು ಅಂತ ಕೇಳ್ತಾರೆ. 174ನೇ ಪ್ರಶ್ನೆಗೆ ಅವನು ಪರ್ಷಿಯಾ ದೇಶದವನಾಗಿರ್ತಾನೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. 175ನೇ ಪ್ರಶ್ನೆ ಹೀಗಿದೆ. ಮೊಹಮ್ಮದ್ ಗವಾನ್ ಪ್ರಸಿದ್ಧವಾದ ಮದರಾಸವನ್ನು ಎಲ್ಲಿ ನಿರ್ಮಿಸಿದನು ಅಂತ ಕೇಳ್ತಾರೆ. ಎಲ್ಲಿ ನಿರ್ಮಾಣ ಮಾಡ್ತಾನೆ ಅಂತ ಕೇಳ್ತಾರೆ. ಆಪ್ಷನ್ಸ್ ಡಿ ಬೀದರಲ್ಲಿ ಇದು ಸಿಗುತ್ತೆ. ಸೊ ಬೀದರಲ್ಲಿ ನಿರ್ಮಿಸ್ತಾನೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಹೊಂದಿಸಿ ಬರೆಯಿರಿ ಪ್ರಶ್ನೆ. 176ನೇ ಪ್ರಶ್ನೆ. ಬಹುಮನಿ ಸಾಮ್ರಾಜ್ಯದ ಪತನವಾದ ಪರಿಣಾಮಕ್ಕಾಗಿ ಹುಟ್ಟಿಕೊಂಡ ಶಾಹಿ ರಾಜ್ಯಗಳು ಹಾಗೂ ಅವುಗಳ ಆಳ್ವಿಕೆ ನಡೆಸುತ್ತಿದ್ದ ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇಮಾದ್ ಶಾಹಿ ಬಿರಾರ್ ಅಂತ ಸರಿಯಾದ ಉತ್ತರ. ಬರೀದ್ ಶಾಹಿ ಇದು ಬೀದರಲ್ಲಿ ಸಿಗುತ್ತೆ. ನೈಮದ್ ಶಾಹಿ ಇದು ಅಹಮದ್ ನಗರ. ಕುತಾಬಿನ್ ಶಾಹಿ ಗೋಲ್ಕೊಂಡದಲ್ಲಿ ಸರಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ 177ನೇ ಪ್ರಶ್ನೆ ಹೀಗಿದೆ. ಕೆಳದಿ ಅರಸರ ರಾಜ ಲಾಂಛನ ಯಾವುದು. 177ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗಂಡಬೇರುಂಡ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 178ನೇ ಪ್ರಶ್ನೆ. ವಿಜಯನಗರದಿಂದ ಸ್ವಾತಂತ್ರ್ಯಕ್ಕಾಗಿ ಆಳ್ವಿಕೆ ನಡೆಸಿದ ಮೊದಲ ಕೆಳದಿ ನಾಯಕರು ಯಾರು ಅಂತ ಕೇಳಿದ್ರೆ ಅದುವೇ ವೆಂಕಟಪ್ಪ ನಾಯಕ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 179ನೇದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಕ್ಕಿಂತ ಮುಂಚೆ ಕ್ವಶನ್ ಅನಿಸುತ್ತೆ ನೋಡೋಣ. ಶಿವಪ್ಪ ನಾಯಕನ ಶಿಸ್ತು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇಲ್ಲಿ ಆಗಲೇ ಟಿಕ್ ಹಾಕಿದ್ದೀವಿ. ಭೂಕಂದಾಯಕ್ಕೆ ಇದು ಹೊಂದಿಕೊಂಡಿರುತ್ತೆ, ಸಂಬಂಧಿಸಿರುತ್ತೆ. ಭೂಕಂದಾಯ ಇಲ್ಲಿ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. 180ನೇ ಪ್ರಶ್ನೆ. ಶಿವಪ್ಪ ನಾಯಕ ಶಿಸ್ತು ಪದ್ಧತಿ ಪ್ರಕಾರ ಭೂ ಇಳುವರಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದ್ದ ಭೂಕಂದಾಯ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ. ಸೊ ಎಷ್ಟಿರ್ಬೋದು. 180ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1/3 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 181ನೇ ಪ್ರಶ್ನೆಗೆ ಉತ್ತರ ನೋಡೋಣ. 181ನೇ ಪ್ರಶ್ನೆ ಇಲ್ಲಿ ನೋಡೋಣ. ಮೈಸೂರಿನ ಒಡೆಯರ ವಂಶದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ.
ಸೊ ಮೈಸೂರು ಒಡೆಯರದ ಸಂಸ್ಥಾಪಕರು ಯಾರು? ಯಮರಾಯ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಸಿ ಯಮರಾಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮೈಸೂರಿನ ಒಡೆಯರ ಯಾರ ಸಾಮಂತರಾಗಿದ್ದರು ಅಂತ ಕೇಳ್ತಾರೆ. ಅದುವೇ ಮರಾಠರ ಸಾಮಂತರಾಗಿರ್ತಾರೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಅಲ್ಲ. ದಯವಿಟ್ಟು ಕ್ಷಮಿಸಿ, ಇದು ಅಲ್ಲ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮೈಸೂರಿನ ಒಡೆಯರು ವಿಜಯನಗರದ ಅರಸರಿಗೆ ಸಮಾಂತರಾಗಿರ್ತಾರೆ. 182ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 183ನೇ ಪ್ರಶ್ನೆ ಹೀಗಿದೆ: ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ಸರಿಯಾಗಿರುವ ಹೇಳಿಕೆ ಯಾವುದು ಅಂತ ಕೇಳ್ತಾರೆ. 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಯಾಕಂದರೆ ಈ ಹೇಳಿಕೆ ಆಪ್ಷನ್ ಸಿ ಆಡಳಿತದಲ್ಲಿ 18 ಇಲಾಖೆಗಳ 18 ಕಚೇರಿಯನ್ನು ವ್ಯವಸ್ಥೆಗೆ ಜಾರಿಗೆ ತಂದಿರುತ್ತಾರೆ. ಆಪ್ಷನ್ಸ್ ಎ ಕೂಡ ಸರಿಯಾದ ಹೇಳಿಕೆ. ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ಹೊಸದಾಗಿ ಅಂಚೆ ವ್ಯವಸ್ಥೆಯನ್ನು ಇವ್ರ ಕಾಲದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಇದು ಕೂಡ ಸರಿಯಾಗಿ. ಹಾಗೆ ನವಕೋಟಿ ನಾರಾಯಣ ಬಿರುದು ಕೂಡ ಈ ರಾಜರಿಗೆ ಸಲ್ಲಿಸಿರುತ್ತೆ. ಸೊ ಈ 3 ಹೇಳಿಕೆಗಳು ಸರಿಯಾಗಿರುತ್ತೆ. ಸೊ ಹೀಗಾಗಿ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 184ನೇ ಪ್ರಶ್ನೆ: ಮೈಸೂರಿನಲ್ಲಿ ದಸರಾ ಉತ್ಸವ ಆಚರಣೆಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. 184ನೇ ಪ್ರಶ್ನೆಗೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ. 1ನೇ ರಾಜ ಒಡೆಯರು ಇಲ್ಲಿ ಸರಿಯಾದ ಉತ್ತರ. ಸೊ 185ನೇ ಪ್ರಶ್ನೆ: ಒಡೆಯರ ವಂಶದವರು ಆಳ್ವಿಕೆ ನಡೆಸಿದ ಮೈಸೂರು ರಾಜ್ಯದ ಮೊದಲ ರಾಜಧಾನಿ ಯಾವುದು? 185ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀರಂಗಪಟ್ಟಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 186ನೇ ಪ್ರಶ್ನೆ: 1687ರಲ್ಲಿ ಮೊಘಲ ಸರ್ದಾರ್ ಕಾಸಿಂ ಖಾನ್ನಿಂದ 3 ಲಕ್ಷ ರೂಪಾಯಿಗಳಿಗೆ ಬೆಂಗಳೂರನ್ನು ಖರೀದಿಸಿದ ಮೈಸೂರು ಒಡೆಯರು ಯಾರು ಅಂತ ಕೇಳ್ತಾರೆ. ಯಾರಾಗಿರ್ತಾರೆ? ಹೌದು, ಆಪ್ಷನ್ ಸಿ ಚಿಕ್ಕ ದೇವರಾಜ ಒಡೆಯರು ಆಗಿರ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ: ಹೊಂದಿಸಿ ಬರೆಯಿರಿ ಪ್ರಶ್ನೆ. ಈ ಕೆಳಗಿನವುಗಳನ್ನು ಹಾಗೂ ಅವರು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ. ಅದುವೇ ಸರಿಯಾದ ಉತ್ತರ 3, 4, 2, 1 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಟಿಪ್ಪು ಸುಲ್ತಾನ್ ಆಡಳಿತದ ಭಾಷೆ ಯಾವುದು ಅಂತ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ. ಸೊ 188ನೇ ಪ್ರಶ್ನೆ: ಟಿಪ್ಪುನ ಭಾಷೆ ಆಡಳಿತದ ಭಾಷೆ ಪರ್ಷಿಯನ್ ಆಗಿರುತ್ತೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 189ನೇ ಪ್ರಶ್ನೆ: ಹೈದರ್ ಅಲಿ ಫೌಜ್ದಾರನಾಗಿ ನೇಮಕವಾದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಇಲ್ಲಿ ದಿಂಡಿಗಲ್ ಸರಿಯಾದ ಉತ್ತರ ಆಗಿರುತ್ತೆ. 190ನೇ ಪ್ರಶ್ನೆ: ಮೊದಲನೇ ಮೈಸೂರು ಯುದ್ಧದ ಪೂರ್ಣದಲ್ಲಿ ರಚಿತವಾದ ಒಕ್ಕೂಟದಲ್ಲಿದ್ದ ಸೇರ್ಪಡೆ ಆಗದವರು ಯಾರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ತಿರುವಾಂಕೂರಿನ ರಾಜ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 191ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ. ಹೀಗಿದೆ ಪ್ರಶ್ನೆ. 191: ಮೊದಲನೇ ಮೈಸೂರು ಯುದ್ಧದಲ್ಲಿ ಗೆಲುವು ಸಾಧಿಸಿದವರು ಯಾರು ಅಂತ ಕೇಳ್ತಾರೆ. ಮೊದಲನೇ ಮೈಸೂರು ಯುದ್ಧದಲ್ಲಿ ಗೆಲುವು ಸಾಧಿಸೋರು ಹೌದು ಹೈದರ್ ಅಲಿ ಗೆಲುವನ್ನು ಸಾಧನೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ 192ನೇ ಪ್ರಶ್ನೆ: ಹೈದರ್ ಅಲಿ ಈ ಕೆಳಗಿನ ಯಾವುದನ್ನು ನಿರ್ಮಿಸಲಿಲ್ಲ ಅಂತ ಕೇಳಿದ್ದಾರೆ. ಸರಿಯಾಗಿ ಕೇಳಿ. ಯಾವುದು ನಿರ್ಮಿಸಲಿಲ್ಲ ಅಂದರೆ ಅವರು ಸುಲ್ತಾನನ ಬತ್ತೇರಿಯನ್ನು ನಿರ್ಮಿಸಲಿಲ್ಲ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ: ಹೊಂದಿಸಿ ಬರೆಯಿರಿ ಪ್ರಶ್ನೆ. ಹೀಗಿದೆ. 193: ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಇಂಗ್ಲಿಷ್ ಪಡೆಯ ನೇತೃತ್ವವನ್ನು ವಹಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಇಲ್ಲಿ 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 194ನೇ ಪ್ರಶ್ನೆ: ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಜನರಲ್ ಮೆಡೋಸ್ ವಿಫಲನಾದಾಗ ಇಂಗ್ಲಿಷ್ ಪಡೆಯ ನೇತೃತ್ವ ವಹಿಸಿಕೊಂಡು ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಜಾನ್ ಶೋರ್, ಆಪ್ಷನ್ಸ್ ಬಿ ವಾರನ್ ಹೇಸ್ಟಿಂಗ್, ಆಪ್ಷನ್ ಸಿ ಕಾರ್ನ್ವಾಲಿಸ್, ಆಪ್ಷನ್ಸ್ ಡಿ ವೆಲ್ಲಾಸಿ. ಸೊ ಸರಿಯಾದ ಉತ್ತರ ಕಾರ್ನ್ವಾಲಿಸ್. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇರುತ್ತೆ. 195ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 3, 4, 2, 1 ಇಲ್ಲಿ ಸರಿಯಾದ ಉತ್ತರ. ಅದುವೇ ಮೊದಲ ಮೈಸೂರು ಯುದ್ಧದ ನಂತರ ಒಪ್ಪಂದ ಆಗಿದ್ದು ಮದ್ರಾಸ್. ಸೊ ಇಲ್ಲಿ ಸರಿಯಾದ ಉತ್ತರ 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. 196ನೇ ಪ್ರಶ್ನೆ. 196ನೇ ಪ್ರಶ್ನೆಗೆ ಪ್ರಶ್ನೆ ಏನಿದೆ ಅಂದರೆ 4ನೇ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆಗಿದ್ದವನು ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ವೆಲ್ಲಾಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 197ನೇ ಪ್ರಶ್ನೆ, ಟಿಪ್ಪು ಸುಲ್ತಾನನೊಂದಿಗೆ ಮಂಗಳೂರು ಒಪ್ಪಂದ ಮಾಡಿಕೊಂಡ ಮದ್ರಾಸ್ ಗವರ್ನರ್ ಯಾರು? ಸೊ ಆಪ್ಷನ್ಸ್ ಎ ಮೆಕಾಟಾರ್ಜಿ, ಆಪ್ಷನ್ಸ್ ಬಿ ಹ್ಯಾರಿಸ್, ಆಪ್ಷನ್ ಸಿ ಪುಲ್ಲೋಟನ್, ಆಪ್ಷನ್ಸ್ ಡಿ ಸ್ಯೂಟೋಟಟ್. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೆಕಾಟಾರ್ನಿ, ಇದು ಸರಿಯಾದ ಉತ್ತರ ಆಗಿರುತ್ತೆ. 198ನೇ ಪ್ರಶ್ನೆ, 4ನೇ ಮೈಸೂರು ಯುದ್ಧಕ್ಕೆ ಕಾರಣವಾದ ಮುಖ್ಯ ಘಟನೆ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಟಿಪ್ಪುವಿನಿಂದ ಇಂಗ್ಲಿಷರ ಸಹಾಯಕ್ಕೆ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ನಿರಾಕರಣೆ ಮಾಡಿದ್ರಿಂದ 4ನೇ ಮೈಸೂರು ಯುದ್ಧಕ್ಕೆ ಕಾರಣವಾಗಿರುತ್ತೆ. ಈ ಘಟನೆಯಿಂದ ಕಾರಣರಾಗಿತ್ತೆ. 199ನೇ ಪ್ರಶ್ನೆ, ಮೈಸೂರಿನ 3ನೇ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಬಿ ಇಲ್ಲಿ ಆಪ್ಷನ್ಸ್ ಡಿ ಸರಿಯಾದ ಹೇಳಿಕೆ ಆಗುತ್ತೆ. ಅದುವೇ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾದ ಹೇಳಿಕೆಗಳಾಗಿರುತ್ತೆ. ಹೇಳಿಕೆಗಳನ್ನು ಒಂದು ಸತಿ ಓದ್ತೀನಿ. ಟಿಪ್ಪು ಸುಲ್ತಾನಕ್ಕೆ ತಿರುವಾಂಕೂರಿನ ಮೇಲೆ ನಡೆಸಿದ ದಾಳಿ ಯುದ್ಧಕ್ಕೆ ಮುಖ್ಯ ಕಾರಣವಾಗುತ್ತೆ. ಹೌದು, ಈ ಹೇಳಿಕೆ ಕೂಡ ಸರಿಯಾಗಿದೆ. ಯುದ್ಧದಲ್ಲಿ ಸೋತ ಟಿಪ್ಪು ತನ್ನ 2 ಮಕ್ಕಳನ್ನು ಒತ್ತೆಯಾಳುಗಳಾಗಿ ಬ್ರಿಟಿಷರಿಗೆ ಒಪ್ಪಿಸಿದನು. ಹೌದು, ಇದು ಕೂಡ ಸರಿಯಾಗಿರುತ್ತೆ. ಶ್ರೀರಂಗಪಟ್ಟಣದ ಒಪ್ಪಂದದಂತೆ ತನ್ನ ಅರ್ಧ ರಾಜ್ಯ ಹಾಗೂ 30 ಲಕ್ಷ ಪೌಂಡ್ ಹಣವನ್ನು ಬ್ರಿಟಿಷರಿಗೆ ನೀಡಬೇಕಾಗಿತ್ತು. ಇದು ಕೂಡ ಸರಿಯಾಗಿರುತ್ತೆ ಈ ಹೇಳಿಕೆಗಳು. ಸೊ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಹೇಳಿಕೆ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, 200ನೇ ಪ್ರಶ್ನೆ, ಟಿಪ್ಪು ಸುಲ್ತಾನನ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಟಿಪ್ಪು ಸುಲ್ತಾನ ರಾಜಧಾನಿ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ ರಾಜಧಾನಿ ಆಗಿರುತ್ತೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 201ನೇ ಪ್ರಶ್ನೆ ಹೀಗಿದೆ, ಇಂಗ್ಲಿಷರ ಸಹಾಯಕ ಸೇನಾ ಪದ್ಧತಿಗೆ ಅನುಸಾರವಾಗಿ ಮೈಸೂರು ರಾಜ್ಯ ಪಟ್ಟಣಕ್ಕೆ ಬಂದ 5 ವರ್ಷದ ಮುಮ್ಮಡಿ ಕೃಷ್ಣದೇವರಾಜ ಪರವಾನಗಿ ಆಡಳಿತ ನಡೆಸಿದ ದಿವಾನ ಯಾರು? ಆಪ್ಷನ್ಸ್ ಎ ಪೂರ್ಣಯ್ಯ, ಆಪ್ಷನ್ಸ್ ಬಿ ಶೇಷಾದ್ರಿ ಅಯ್ಯರ್, ಆಪ್ಷನ್ ಸಿ ರಂಗಾಚಾರ್ಯ, ಆಪ್ಷನ್ಸ್ ಡಿ ಮಾಧವರಾವ. ಸರಿಯಾದ ಉತ್ತರ ಪೂರ್ಣಯ್ಯ, ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 102ನೇ ಪ್ರಶ್ನೆ ನೋಡೋಣ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಹಾಗೂ ದಿವಾನ್ ಪೂರ್ಣಯ್ಯನವರ ಆಳ್ವಿಕೆಯಲ್ಲಿ ಮೈಸೂರು ರಾಜ್ಯ ರಾಜಧಾನಿಯಾಗಿ ವರ್ಗಾಯಿಸಲಾದ ಸ್ಥಳ ಯಾವುದು? ಸೊ 202ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ದಿವಾನ್ ಪೂರ್ಣಯ್ಯನವರು ಆಡಳಿತದಲ್ಲಿ ಕೈಗೊಂಡ ಸುಧಾರಣೆ ಯಾವುದು ಅಂತ ಕೇಳ್ತಾರೆ. ಯಾವ ಸುಧಾರಣೆ ಕೈಗೊಳ್ತಾರೆ? ಆಪ್ಷನ್ಸ್ ನಾವು ಸತಿ ನೋಡೋಣ. ಶಿವನ ಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಸ್ಥಾವರ, ಹಾಗೆ ಜೋಲಾರ್ಪೇಟೆಯಲ್ಲಿ ಮತ್ತು ಬೆಂಗಳೂರು ನಡುವೆ ರೈಲ್ವೆ ಮಾರ್ಗ, ಪ್ರಜಾಪ್ರತಿನಿಧಿ ಸಭೆ ರಚನೆ. ಆಪ್ಷನ್ಸ್ ಡಿ ಏನು ಕಟ್ಟಿದ್ದಾರೆ? ಲಕ್ಷ್ಮಣ ತೀರ್ಥ ನದಿಗೆ ಸಾಗರ ಕಟ್ಟೆ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಲಕ್ಷ್ಮಣ ತೀರ್ಥ ನದಿಗೆ ಸಾಗರ ಕಟ್ಟೆಯನ್ನು ನಿರ್ಮಾಣ ಆಗುತ್ತೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. 204ನೇ ಪ್ರಶ್ನೆ, ಬೂದಿ ಬಸಪ್ಪನ ದಂಗೆ ಆಗಿದ್ದಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ನಿಂದ ಬ್ರಿಟಿಷರೇ ಅಧಿಕಾರ ವಹಿಸಿಕೊಂಡ ವರ್ಷ ಯಾವುದು? 204ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1831. ಇಲ್ಲಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗುತ್ತೆ. 205ನೇದು, 1831ರಲ್ಲಿ ಮೈಸೂರು ರಾಜ್ಯವನ್ನು ಮುಮ್ಮಡಿ ಕೃಷ್ಣರಾಜರಿಂದ ಬ್ರಿಟಿಷರ ಅಧಿಕಾರ ವಹಿಸಿಕೊಂಡಾಗ ಗವರ್ನರ್ ಜನರಲ್ ಆಗಿದ್ದವನು ಯಾರು? 205ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಲಿಯಂ ಬೆಂಟಿಂಗ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಮಾರ್ಕ್ ಕಬ್ಬನ್ ಮೈಸೂರು ಕಮಿಷನರ್ ಆಗಿ ಆಳ್ವಿಕೆ ನಡೆಸುತ್ತಿದ್ದಾಗ ಸಂಸ್ಥಾನದಲ್ಲಿದ್ದ 120 ತಾಲೂಕುಗಳ ಪ್ರತಿಯೊಂದರ ಮುಖ್ಯಸ್ಥ ಯಾರು? 206ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮಲ್ದಾರ್. ಆಪ್ಷನ್ ಸಿ ಇಲ್ಲಿ ಅಮಲ್ದಾರ್ ಸರಿಯಾದ ಉತ್ತರ. 207ನೇ ಪ್ರಶ್ನೆ ನೋಡೋಣ. ಮಾರ್ಕ್ ಕಬ್ಬನ್ ಮೈಸೂರಿನ ಕಮಿಷನರ್ ಆಗಿ ಮಾಡಿದ ಸುಧಾರಣೆ ಯಾವುದು? ಸೊ ಯಾವುದು ಅಂತ ಕೇಳಿದ್ರೆ ಹೇಳಿಕೆಗಳು ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ ಹೇಳಿಕೆ ಬೆಂಗಳೂರು ಜೋಲಾರ್ಪೇಟೆ ನಡುವೆ ಇರುವ ರೈಲ್ವೆ ಮಾರ್ಗ. ಹೌದು, ಇದು ಕೂಡ ಹೇಳಿಕೆ ಸರಿಯಾಗಿರುತ್ತೆ. ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾವಣೆ. ಹೌದು, ಇದು ಕೂಡ ಸರಿಯಾಗಿರುತ್ತೆ. 85 ಲಕ್ಷ ರೂಪಾಯಿ ಸಾರ್ವಜನಿಕ ಸಾಲ ತೀರಿಸಿ 1861ರಲ್ಲಿ ರಾಜೀನಾಮೆ ನೀಡುವಾಗ 40 ಲಕ್ಷ ರೂಪಾಯಿ ಬ್ರಿಟಿಷ್ ಸರ್ಕಾರದಲ್ಲಿ ಭದ್ರತಾ ಠೇವಣಿಗೆ ಡೆಪಾಸಿಟ್ ಮಾಡ್ತಾರೆ. ಹೌದು, ಈ ಹೇಳಿಕೆ ಕೂಡ ಸರಿಯಾಗಿರುತ್ತೆ. ಸೊ ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಹೇಳಿಕೆಗಳು ಸರಿಯಾಗಿರುತ್ತೆ. ಸೊ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹೀಗಿದೆ ನೆಕ್ಸ್ಟ್ ಪ್ರಶ್ನೆ, 208ನೇ ಪ್ರಶ್ನೆ, ಲೆವಿನ್ ಬೌರಿಂಗ್ ಮೈಸೂರು ಸಂಸ್ಥಾನದ ಕಮಿಷನರ್ ಆಗಿ ಕೈಗೊಂಡ ಪ್ರಮುಖ ಕಾರ್ಯ ಯಾವುದು ಅಂತ ಕೇಳ್ತಾರೆ. 3 ಹೇಳಿಕೆ ಕೊಟ್ಟಿದ್ದಾರೆ. ಸೊ ಹೇಳಿಕೆಗಳನ್ನು ಸತಿ ನೋಡ್ತೀನಿ. ಇಂಡಿಯನ್ ಪಿನಲ್
ಏನಿದು ಇಂಡಿಯನ್ ಪಿನಲ್ ಕೋಡ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಜಾರಿಗೆ ಬರುತ್ತೆ. ಭೂಮಾಪನ, ಭೂ ಕಂದಾಯ ಹಾಗೂ ಭೂ ನೋಂದಣಿ ಕ್ರಮಬದ್ಧ. ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ ಮತ್ತು ಅಟಾರ ಕಚೇರಿ ಸ್ಥಾಪನೆ. ಸೊ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾಗಿರುತ್ತೆ, ಯಾಕಂದರೆ 3 ಹೇಳಿಕೆಗಳು ಕರೆಕ್ಟಾಗಿರೋ ಹೇಳಿಕೆಗಳು ಆಗಿರುತ್ತೆ. 208ನೇ ಪ್ರಶ್ನೆ, 9ನೇ ಪ್ರಶ್ನೆ ನೋಡೋಣ. ಹೀಗಿದೆ: 1881ರಲ್ಲಿ 10ನೇ ಜಯಚಾಮರಾಜ ಒಡೆಯರಿಗೆ ಮೈಸೂರು ಸಂಸ್ಥಾನದ ಆಳ್ವಿಕೆಯನ್ನು ಮರಳಿ ನೀಡಿದ ವೈಸರಾಯ್ ಯಾರು? ಸೊ ಅದುವೇ ರಿಪಿನ್, ಲಾರ್ಡ್ ರಿಪಿನ್ ಆಗಿರ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. 210ನೇ ಪ್ರಶ್ನೆಗೆ ಸಿ ರಂಗಾಚಾರ್ಯಾಚಾರ್ಯ ಮೈಸೂರು ಸಂಸ್ಥಾನದ ದಿವಾನರಾಗಿ ಕೈಗೊಂಡ ಸುಧಾರಣೆ ಯಾವುದು? ಸೊ ಆಪ್ಷನ್ ಸಿ 1, 2 ಅಂತ ಕೊಟ್ಟಿದ್ದಾರೆ. ಒಂದು ಸತಿ ಹೇಳಿಕೆಗಳು ನೋಡ್ತೀನಿ. 210ನೇ ಪ್ರಶ್ನೆ ಹೇಳಿಕೆಗಳು ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುತ್ತೆ. ಅದುವೇ ಸರಿಯಾದ ಹೇಳಿಕೆ ಮಾತ್ರ ಓದ್ತೀನಿ. ಅದುವೇ ಕೋಲಾರದಲ್ಲಿ ಚಿನ್ನದ ತೆಗೆಯುವ ಕೈಗಾರಿಕೆ ಇಲ್ಲಿ ಸರಿಯಾದ ಹೇಳಿಕೆ ಆಗಿರುತ್ತೆ. ಬೆಂಗಳೂರು ಮತ್ತು ಮೈಸೂರು ನಡುವೆ ರೈಲು ಮಾರ್ಗ ಕಲ್ಪಿಸೋದಾಗಿರುತ್ತೆ. ಆಪ್ಷನ್ಸ್ 3ನೇದು ಹೇಳಿಕೆ ಸರಿಯಾಗಿರುತ್ತೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಹೇಳಿಕೆ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 211ನೇ ಪ್ರಶ್ನೆ ಹೀಗಿದೆ: ಮೈಸೂರಿನ ದಿವಾನರಾಗಿ ಕೆ ಶೇಷಾದ್ರಿ ಅಯ್ಯರ್ ಮಾಡಿದ ಕಾರ್ಯಗಳು ಯಾವುವು ಅಂತ ಕೇಳ್ತಾರೆ. ಸೊ ಅವರ ಕಾರ್ಯಗಳು 1, 2, 3 ಈ 3 ಕಾರ್ಯಗಳು ಮಾಡ್ತಾರೆ. ಅದುವೇ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಕೂಡ ಇವರ ಕಾಲದಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಯೋಜನೆ ಕೂಡ ಇವರೇ ಮಾಡ್ತಾರೆ. ಹಿರಿಯೂರಿನ ವೇದಾವತಿ ನದಿಗೆ ವಾಣಿ ವಿಲಾಸ ಸಾಗರ ಯೋಜನೆ ಕೂಡ ಮಾಡ್ತಾರೆ. ಹೀಗಾಗಿ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: 212ನೇ ಪ್ರಶ್ನೆ: ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನೆ 1902ರಲ್ಲಿ ಆರಂಭವಾಯಿತು. ಈ ಯೋಜನೆ ಮುಖ್ಯ ಉದ್ದೇಶ ಯಾವುದು ಅಂತ ಕೇಳ್ತಾರೆ. 212ನೇದಕ್ಕೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಕೋಲಾರದ ಚಿನ್ನದ ಗಣಿ ವಿದ್ಯುತ್ ಕಲ್ಪಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಅದುವೇ ಹೊಂದಿಸಿ ಬರೆಯಿರಿ ಪ್ರಶ್ನೆ. 213ನೇ ಪ್ರಶ್ನೆ: ಮೈಸೂರಿನ ದಿವಾನದ ಕಾಲದಲ್ಲಿ ನಡೆದ ಸುಧಾರಣೆಗಳನ್ನು ಹೊಂದಿಸಿ ಬರೆಯಿರಿ. ಸೊ ಸರಿಯಾದ ಉತ್ತರ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ. 214ನೇ ಪ್ರಶ್ನೆ ಅದುವೇ ಭಾರತದಲ್ಲಿ ವಿದ್ಯುತ್ ಶಕ್ತಿಯಿಂದ ಬೆಳಗಿದ ಮೊದಲ ನಗರ ಬೆಂಗಳೂರು. ಬೆಂಗಳೂರಿಗೆ ವಿದ್ಯುತ್ ಸೌಲಭ್ಯ ದೊರೆತ ವರ್ಷ ಯಾವುದು? ಆಪ್ಷನ್ಸ್ ಎ 1903, ಆಪ್ಷನ್ ಸಿ 1904, ಆಪ್ಷನ್ ಸಿ 1905, ಆಪ್ಷನ್ಸ್ ಡಿ 1907. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 1905ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 215ನೇ ಪ್ರಶ್ನೆ: ಮೈಸೂರು ಸಂಸ್ಥಾನದ ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯನ ಕಾರ್ಯ ಸಾಧನೆ ಯಾವುದು? ಆಪ್ಷನ್ಸ್ ಎ ಮೈಸೂರು ವಿಶ್ವವಿದ್ಯಾಲಯ, ಆಪ್ಷನ್ಸ್ ಬಿ ಮೈಸೂರು ಬ್ಯಾಂಕು, ಆಪ್ಷನ್ ಸಿ ಬೆಂಗಳೂರಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ. 215ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಅದುವೇ ಹೊಂದಿಸಿ ಬರೆಯಿರಿ ಪ್ರಶ್ನೆ. 216ನೇ ಪ್ರಶ್ನೆ: ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಸ್ಥಾಪಿತವಾದ ಸಂಸ್ಥೆಗಳು ಹಾಗೂ ವರ್ಷಗಳನ್ನು ಹೊಂದಿಸಿ ಬರೆಯಿರಿ. ಸೊ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮೈಸೂರು ಬ್ಯಾಂಕು 1913ರಲ್ಲಿ ಸ್ಟಾರ್ಟ್ ಆಗುತ್ತೆ, ಸ್ಥಾಪನೆ ಆಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಸ್ಥಾಪನೆ ಆಗುತ್ತೆ. ಮೈಸೂರು ವಿಶ್ವವಿದ್ಯಾಲಯ 1916ರಲ್ಲಿ ಸ್ಥಾಪನೆ ಆಗುತ್ತೆ. ಬೆಂಗಳೂರಿನಲ್ಲಿ ಸರ್ಕಾರಿ ಸಾಬೂನು ಕಾರ್ಖಾನೆ ಇದು ಸ್ಟಾರ್ಟ್ ಆಗೋದು 1918ರಲ್ಲಿ ಸ್ಥಾಪನೆ ಆಗುತ್ತೆ. 217ನೇ ಪ್ರಶ್ನೆಗೆ ಇಲ್ಲಿದೆ: ನಾಲ್ವಡಿ ಕೃಷ್ಣರಾಜ ಒಡೆಯರು ಸಿಂಹಾಸನವನ್ನೇರಿಸಿದಾಗ ಕೇವಲ 10 ವರ್ಷ ವಯಸ್ಸಾಗಿತ್ತು. ಇದರ ಪರವಾಗಿ ರಾಜಪ್ರತಿನಿಧಿಯಾಗಿ ಆಳ್ವಿಕೆ ನಡೆಸಿದವರು ಯಾರಾಗಿರ್ತಾರೆ? ಆಪ್ಷನ್ಸ್ ಎ ಕೆಂಪರಾಜಮಣಿ ಇದು ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 218ನೇ ಪ್ರಶ್ನೆ: ಹಿಂದುಳಿದವರಿಗೆ ಮೀಸಲಾತಿ ನೀಡುವ ಮಿಲ್ಲರ್ ಸಮಿತಿ ನೇಮಕದ ಬಗ್ಗೆ ಅಸಮಾಧಾನಗೊಂಡ ದಿವಾನ್ ಹುದ್ದೆಗೆ ರಾಜೀನಾಮೆ ನೀಡಿದವರು ಯಾರು? ಆಪ್ಷನ್ ಸಿ ವಿಶ್ವೇಶ್ವರಯ್ಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 219ನೇ ಪ್ರಶ್ನೆ: ಮೈಸೂರು ಸಂಸ್ಥಾನದ ದಿವಾನರಾಗಿ ಸರ್ ಮಿರ್ಜಾ ಇಸ್ಮಾಯಿಲ್ ಕೈಗೊಂಡ ಸುಧಾರಣೆ ಯಾವುದು? ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ. ಅದುವೇ ಜೋಗದಲ್ಲಿ ವಿದ್ಯುತ್ ಉತ್ಪಾದನೆ, ಮೈಸೂರು ಆಕಾಶವಾಣಿ, ಮಂಡ್ಯದ ಸಕ್ಕರೆ ಕಾರ್ಖಾನೆ. ಸೊ ಮೇಲಿನ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ.
20ನೇ ಪ್ರಶ್ನೆ ನೋಡೋಣ. ಹೀಗಿದೆ: ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜರ್ಷಿ ಎಂದು ಕರೆದವರು ಯಾರು? ರಾಜರ್ಷಿ ಎಂದು ಯಾಕೆ ಕರೀತಾರೆ? ಸೊ ಆಪ್ಷನ್ಸ್ ಬಿ ಮಹಾತ್ಮ ಗಾಂಧಿ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 221ನೇ ಪ್ರಶ್ನೆ ನೋಡೋಣ. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಕರ್ನಾಟಕದಲ್ಲಿ ಮೊದಲ ಸಶಸ್ತ್ರ ಬಂಡಾಯ ನಡೆಸಿದವನು ಯಾರು? ಆಪ್ಷನ್ಸ್ ಎ ಸರಿಯಾದ ಉತ್ತರ ದೋಂಡಿಯಾ ವಾಗ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ: ಚೆನ್ನಗಿರಿಯ ಪವಾರ್, ದೋಂಡಿಯಾ ಫಾಗ್ ಅಥವಾ ವೆಲ್ಲಸಿ ನೇತೃತ್ವದ ಬ್ರಿಟಿಷ್ ಪಡೆಯ ವಿರುದ್ಧ ಹೋರಾಡುತ್ತಾ ಕಣಗಲ್ ಕದನದಲ್ಲಿ ಮರಣ ಹೊಂದಿದವನು? ಈ ಘಟನೆಯನ್ನು ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ, ಅದುವೇ 1800 ಸರಿಯಾದ ಉತ್ತರ ಆಗಿರುತ್ತೆ. 2223ರಲ್ಲಿ 3ನೇ ಪ್ರಶ್ನೆ ನೋಡೋಣ. ಹೀಗಿದೆ: ವೀರಪ್ಪನೆಂಬ ಜಮೀನ್ದಾರು 1819ರಲ್ಲಿ ಬ್ರಿಟಿಷ್ ವಿರುದ್ಧ ದಂಗೆ ಎದ್ದು ಹೋರಾಟ ನಡೆಸಿದವನು. ಈ ದಂಗೆ ಯಾವುದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ, ಅದುವೇ ಕೊಪ್ಪಳ ದಂಗೆ ಸರಿಯಾದ ಉತ್ತರ ಆಗಿರುತ್ತೆ. 224ನೇ ಪ್ರಶ್ನೆ ನೋಡೋಣ. 1824ರಲ್ಲಿ ಬ್ರಿಟಿಷ್ ಮತ್ತು ದತ್ತು ಮಕ್ಕಳಿಗೆ ಹತ್ತಿಲ್ಲ ನೀತಿಯನ್ನು ವಿರೋಧಿಸಿದ ರಾಣಿ ಚೆನ್ನಮ್ಮ ನೇತೃತ್ವದ ಸೈನ್ಯದಿಂದ ಧಾರವಾಡ ಕಲೆಕ್ಟರ್ ಥಾಕ್ರೆ ಹತ್ಯೆಯಾದ ನಂತರ ಚಾಂಪ್ಲಿನ್ ಎನ್ನುವ ಬ್ರಿಟಿಷ್ ಅಧಿಕಾರಿಯಿಂದ ಸೋತ ರಾಣಿ ಚೆನ್ನಮ್ಮಳನ್ನು ಬಂಧಿಸಿಟ್ಟ ಕಾರಾಗೃಹ ಯಾವುದು? ಯಾವ ಕಾರಾಗೃಹ ಅಂದರೆ ಅದುವೇ ಬೆಳಗಾವಿ ಕಾರಾಗೃಹ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ಸರ್ ನೈಸ್ ಎಕ್ಸ್ಪ್ಲನೇಷನ್ ಅಥವಾ ನೈಸ್ ಕೀಪ್ ಕಂಟಿನ್ಯೂ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ. ಅದುವೇ 125ನೇ ಪ್ರಶ್ನೆ. ಹೀಗಿದೆ: ಕಿತ್ತೂರು ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಸಂಗೊಳ್ಳಿ ರಾಯಣ್ಣನೆಂಬ ಓಲೇಕಾರ್ ಕಿತ್ತೂರು ಪ್ರಾಂತ್ಯದ ದತ್ತಕ ಶಿವಲಿಂಗನ ಪಟ್ಟದಕಲ್ಲು ಪ್ರಯತ್ನಿಸಿದ. ಇದರಲ್ಲಿ ವಿಫಲನಾದ ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರು ಗಲ್ಲಿಗೇರಿಸಿದ ಸ್ಥಳ ಯಾವುದು? ಸೊ ಆಪ್ಷನ್ಸ್ 125ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನಂದಗಢ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 126ನೇ ಪ್ರಶ್ನೆ. ಕೊಡಗಿನ ಚಿಕ್ಕವೀರ ರಾಜೇಂದ್ರನನ್ನು ಲಾರ್ಡ್ ವಿಲಿಯಂ ಬೆಂಟಿಕ್ ಪದಚ್ಯುತಗೊಳಿಸಿದವನು. ಈ ಸಮಯದಲ್ಲಿ ತಾನು ಕೊಡಗಿನ ರಾಜವಂಶನೆಂದು ಬಂಡಾಯ ಸಾರಿದವರು ಯಾರು? ಯಾರಾಗಿರ್ತಾರೆ? 126ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಆಪ್ಷನ್ ಸಿ ಅಪರಂಪಾರ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 127ನೇ ಪ್ರಶ್ನೆ ನೋಡೋಣ. ಅದುವೇ ಹೊಂದಿಸಿ ಬರೆಯಿರಿ ಪ್ರಶ್ನೆ. ಹೀಗಿದೆ: 19ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ವಿರುದ್ಧ ದಂಗೆ ಎದ್ದ ಈ ಕೆಳಗಿನವರು ಯಾರು ಮತ್ತು ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ. ಆಪ್ಷನ್ಸ್ ನೋಡೋಕ್ಕಿಂತ ಮುಂಚೆ ಸರಿಯಾದ ಉತ್ತರ 3421. ಇದಕ್ಕೆ ಹೊಂದಿಸಿ ಬರೆಯರಿಗೆ ಸರಿಯಾದ ಉತ್ತರ 3421 ಸರಿಯಾದ ಉತ್ತರ ಆಗಿರುತ್ತೆ. 128ನೇ ಪ್ರಶ್ನೆ ನೋಡೋಣ. 128ನೇ ಪ್ರಶ್ನೆ ಹೀಗಿದೆ: 1857ರ ದಂಗೆಯಲ್ಲಿ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕರ್ನಾಟಕದಲ್ಲಿ ಮೊದಲ ಹೋರಾಟ ನಡೆದ ಸ್ಥಳ ಯಾವುದು? ಆಪ್ಷನ್ಸ್ ಎ ಸುರ್ಪುರ್, ಆಪ್ಷನ್ಸ್ ಬಿ ಹಲಗಲಿ, ಆಪ್ಷನ್ಸ್ ಡಿ ನರಗುಂದ್, ಆಪ್ಷನ್ಸ್ ಡಿ ಮುಂಡರಗಿ. ಸೊ ಸರಿಯಾದ ಉತ್ತರ ಹಲಗಿಲಿ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 129ನೇ ಪ್ರಶ್ನೆ. 1857ರಲ್ಲಿ ದಂಗೆಯ ಸಂದರ್ಭದಲ್ಲಿ ಹಲಗಲಿ 19 ಬೇಡರನ್ನು ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸಿತು. ಇದಕ್ಕೆ ಕಾರಣವಾದ ಹಲಗಲಿ ಬೇಡರ ತಿರಸ್ಕರಿಸಿದ ಬ್ರಿಟಿಷ್ ಆದೇಶ ಯಾವುದು? ಆದೇಶ ಯಾವುದು? ಯಾವ ಒಂದು ಆದೇಶವನ್ನು ಅವರು ಕೇಳ್ತಾರೆ? ಅದುವೇ ಆಪ್ಷನ್ಸ್ ಎ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸುವ ಆದೇಶಕ್ಕೆ ತಿರಸ್ಕಾರ ಮಾಡ್ತಾರೆ. ಹೀಗಾಗಿ 19 ಹಲಗಲಿ ಬೇಡರನ್ನು ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ. 230ನೇ ಪ್ರಶ್ನೆ. ಬ್ರಿಟಿಷ್ ಬಂಧನದಲ್ಲಿದ್ದಾಗಲೇ ಆತ್ಮಾರ್ಪಣೆ ಮಾಡಿಕೊಂಡ ವೆಂಕಟಪ್ಪ ನಾಯಕ ಆಳ್ವಿಕೆ ನಡೆಸುತ್ತಿದ್ದ ರಾಜ್ಯ ಯಾವುದು? ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ, ಅದುವೇ ಸುರ್ಪುರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ. ಮುಂಡರಗಿ ಭೀಮರಾಯ್ ಬ್ರಿಟಿಷ್ ಸರ್ಕಾರದ ಸೇವೆಯನ್ನು ತ್ಯಜಿಸಿ ಅವರ ವಿರುದ್ಧ ಬಂಡೆ ಎದ್ದು ಹೋರಾಡುತ್ತಲೇ ಮರಣವನ್ನಪ್ಪಿದನು. ಮುಂಡರಗಿಯ ಭೀಮರಪ್ಪ ರಾಯ ಮೃತಪಟ್ಟ ಸ್ಥಳ ಯಾವುದು? 230ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಪ್ಪಳ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 232 ದತ್ತು ತೆಗೆದುಕೊಳ್ಳಲು ಅವಕಾಶ ನೀಡದಿದ್ದರಿಂದ ಬಾಬಾ ಸಾಹೇಬ್ ಎಂದು ಪ್ರಸಿದ್ಧಿ ಪಡೆದ ಭಾಸ್ಕರ್ ರಾಯ್ ಬ್ರಿಟಿಷ್ ವಿರುದ್ಧ ಬಂಡೆದ್ದನ್ನು ಬ್ರಿಟಿಷರಿಂದ ಮರಣದಂಡನೆಗೆ ಗುರಿಯಾದ ಬಾಬಾ ಸಾಹೇಬ್ ಆಳ್ವಿಕೆ ನಡೆಸುತ್ತಿದ್ದ ಸಂಸ್ಥಾನ ಯಾವುದು? ಆಪ್ಷನ್ಸ್ ಬಿ
ನರಗುಂದ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಕರ್ನಾಟಕದ ಬಾರ್ಡೋಲಿ ಎಂದು ಪ್ರಸಿದ್ಧಿ ಪಡೆದಿರುವ ಸ್ಥಳ ಯಾವುದು? ಸೊ ಆಪ್ಷನ್ಸ್ ಎ ಅಂಕೋಲಾ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 234ನೇ ಪ್ರಶ್ನೆಗೆ ನೋಡೋಣ. ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದಲ್ಲಿ ನಡೆದ ಘಟನೆಗಳನ್ನು ಹಾಗೂ ಅವುಗಳ ವರ್ಷಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 3, 4, 2, 1 ಸರಿಯಾದ ಉತ್ತರ. ಅದುವೇ ಅಂಕೋಲಾದ ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು 1930ರಲ್ಲಿ, ಶಿವಪುರ ಧ್ವಜ ಸತ್ಯಾಗ್ರಹ ನಡೆದಿದ್ದು 1938ರಲ್ಲಿ, ವಿದುರ ಶಾರೂತ ದುರಂತ ನಡೆದಿದ್ದು 1939ರಲ್ಲಿ, ಈಸೂರು ಹೋರಾಟ ನಡೆದು 1942ರಲ್ಲಿ. 235ನೇ ಪ್ರಶ್ನೆ ನೋಡೋಣ. ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ಚಳುವಳಿಯನ್ನು 1935 45 ದಿನಗಳ ಕಾಲ ನಡೆಯಿತು. ಈ ಚಳುವಳಿ ಆರಂಭವಾದ ದಿನ ಯಾವುದು ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಏಪ್ರಿಲ್ 13. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 236ನೇ ಪ್ರಶ್ನೆ ಹೀಗಿದೆ. ಸ್ವತಂತ್ರ ಹೋರಾಟದಲ್ಲಿ ವೀರನಗೌಡ ಪಾಟೀಲ್ ನೇತೃತ್ವದಲ್ಲಿ ಕರಣಿಕಾರಣೆ ಚಳುವಳಿ ನಡೆಯಿತು. ಈ ಚಳುವಳಿ ನಡೆದ ಸ್ಥಳ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ಸ್ ಬಿ ಹಿರೇಕೇರೂರು ಆ ಸ್ಥಳ ಆಗಿರುತ್ತೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 237 ಪ್ರಶ್ನೆಗೆ ಕರ್ನಾಟಕದ ನಾರಾಯಣ ಚಂದಾವರ್ಕರ್ 1900ರಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದು. ಈ ಅಧಿವೇಶನ ನಡೆದ ಸ್ಥಳ ಯಾವುದು? ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಲಾಹೋರ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 238ನೇ ಪ್ರಶ್ನೆ ನೋಡೋಣ. 1924ರಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಈ ಅಧಿವೇಶನದ ಸ್ಥಳಕ್ಕೆ ಇಡಲಾಗಿದ್ದ ಹೆಸರು ಯಾವುದು? ಅಧಿವೇಶನ ಸ್ಥಳಕ್ಕೂ ಕೂಡ ಹೆಸರಿಟ್ಟಿರ್ತಾರೆ ಆಗಿನ ಕಾಲದಲ್ಲಿ. ಸೊ ಅದುವೇ ವಿಜಯನಗರ ಅಂತ ಹೆಸರಿಡ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. 239ರಲ್ಲಿ 1930ರಲ್ಲಿ ಲಂಡನ್ನಲ್ಲಿ ಮೊದಲ ದಂಡು ಮೇಜಿನ ಪರಿಷತ್ ನಡೆಯಿತು. ಈ ಪರಿಷತ್ನಲ್ಲಿ ಭಾಗವಹಿಸಿದ ಮೈಸೂರು ರಾಜ್ಯ ದಿವಾನ್ ಯಾರು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಸರ್ ಮಿರ್ಜಾ ಇಸ್ಮಾಯಿಲ್ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ. 240ನೇ ಪ್ರಶ್ನೆ ಹೀಗಿದೆ. ಮಹಾತ್ಮ ಗಾಂಧಿ ಮೈಸೂರು ರಾಜ್ಯದ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಆಹ್ವಾನದ ಮೇರೆಗೆ ಸ್ವಲ್ಪ ಕಾಲ ಮೈಸೂರು ರಾಜ್ಯದಲ್ಲಿ ತಂಗಿದ್ದರು. ಮಹಾತ್ಮ ಗಾಂಧಿ ರಾಜ್ಯದಲ್ಲಿ ವಿಶ್ರಾಂತಿ ಪಡೆದ ಸ್ಥಳ ಯಾವುದು? ಆಪ್ಷನ್ಸ್ ಬಿ ನಂದಿ ಬೆಟ್ಟ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಈಗ ನಂದಿಯಲ್ಲಿ ತಂತೀವಲ್ಲ ಅದೇ ಅದು. 241ನೇ ಪ್ರಶ್ನೆ ಹೀಗಿದೆ. ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರವನ್ನು ಘೋಷಿಸಿಕೊಂಡ ಮೊದಲ ಗ್ರಾಮ ಯಾವುದು? ಆಪ್ಷನ್ಸ್ ಎ ಈಸೂರು, ಆಪ್ಷನ್ಸ್ ಬಿ ಶಿವಪುರ, ಆಪ್ಷನ್ ಸಿ ಸಿದ್ದಾಪುರ, ಆಪ್ಷನ್ಸ್ ಡಿ ವಿದುಷಾರಸತ್ವ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಎ ಈಸೂರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 242ನೇ ಪ್ರಶ್ನೆ. 1938ರಲ್ಲಿ ವಿದುಷಾರತ್ವದಲ್ಲಿ ಜಾತ್ರೆಗೆ ಸೇರಿದ್ದ ಜನರು ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿದರು. ಜನರು ಧ್ವಜ ವಂದನೆ ಮಾಡುತ್ತಿದ್ದಾಗ ನಡೆದ ಪೊಲೀಸ್ ಗೋಲಿಬಾರ್ನಲ್ಲಿ 35 ಜನರು ಮೃತಪಟ್ಟರು. ಈ ಘಟನೆಯನ್ನು ನಡೆದ ದಿನ ಯಾವುದು? ಈ ಘಟನೆ ಯಾವಾಗ ನಡೆಯುತ್ತೆ? ಅದುವೇ ಏಪ್ರಿಲ್ 25ರಂದು ಈ ಘಟನೆ ನಡೆಯುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 243ನೇ ಪ್ರಶ್ನೆ. 1938ರಲ್ಲಿ ಏಪ್ರಿಲ್ 11ರಂದು ಮಂಡ್ಯ ಜಿಲ್ಲೆಯ ಮದ್ದೂರಿನ ಹತ್ತಿರದ ಶಿವಪುರದಲ್ಲಿ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ನಡೆಯಿತು. ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು? ಆಪ್ಷನ್ಸ್ ಡಿ ಟಿ ಸಿದ್ದಲಿಂಗಯ್ಯ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 244ನೇ ಪ್ರಶ್ನೆಗೆ ಹಿಂದೂಸ್ತಾನಿ ಸೇವಾದಳ ಸ್ಥಾಪಿಸಿದವರು ಯಾರು? ಇದಕ್ಕೆ ಆಪ್ಷನ್ಸ್ ಓದೋದು ಬೇಡ, ಅಷ್ಟು ನೀಟಾಗಿ ಆನ್ಸರ್ ಹೇಳ್ಬೋದು. ಅದುವೇ NS ಹರ್ಡೀಕರ್. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾಗಿರುತ್ತೆ. 245ನೇ ಪ್ರಶ್ನೆ ಹೀಗಿದೆ. 1920ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಕಾಂಗ್ರೆಸ್ ಸಮಿತಿ ಅಸ್ತಿತ್ವಕ್ಕೆ ಬಂದಿತ್ತು. ಇದರ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರೆ? ಇದಕ್ಕೂ ಕೂಡ ಆಪ್ಷನ್ಸೇ ಬೇಡ, ಅಷ್ಟು ನೀಟಾಗಿ ಆನ್ಸರ್ ಹೇಳ್ಬೋದು. ಅದುವೇ SS ಸೇಟ್ಲೂರು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 46ನೇ ಪ್ರಶ್ನೆ. 246ನೇ ಪ್ರಶ್ನೆ. ಮೈಸೂರಲ್ಲಿ 1921ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಚನೆ ಆಯಿತು. ಆಯಿತಾ? ಈ ಸಮೀಪದ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರೆ? ಆಪ್ಷನ್ಸ್ ಎ ಮೊಹೇರ್ ಹನುಮಂತರಾಯ, ಆಪ್ಷನ್ಸ್ ಬಿ NS ಹರ್ಡೀಕರ್, ಆಪ್ಷನ್ ಸಿ ಗಂಗಾಧರ ರಾವ್ ದೇಶಪಾಂಡೆ, ಆಪ್ಷನ್ ಸಿ ಡಿ ಸಿದ್ದಪ್ಪ ಕಂಬಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾಧರ್ ರಾವ್ ದೇಶಪಾಂಡೆ. ಇದು ರೀಸೆಂಟಾಗಿ ನಡೆದ PWD AE ಎಕ್ಸಾಮ್ಸಲ್ಲಿ ಈ ಪ್ರಶ್ನೆ ಬಂದಿದೆ. ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಅಂತಲೇ ಹೇಳ್ಬೋದು. ಕರ್ನಾಟಕ ಇತಿಹಾಸ ಸಂಬಂಧಪಟ್ಟಂತೆ AE PWD ಜನರಲ್ ಸ್ಟಡೀಸ್ ಪೇಪರ್ ಇರುತ್ತಲ್ಲ, ಆ ಪೇಪರಲ್ಲಿ ಈ ಪ್ರಶ್ನೆ ಬಂದಿದೆ.
ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 247ನೇ ಪ್ರಶ್ನೆ ಹೀಗಿದೆ. ಕ್ವಿಟ್ ಇಂಡಿಯಾ ಚಳುವಳಿಯ ಹೋರಾಟದಲ್ಲಿ ಸರ್ಕಾರಿ ನೌಕರಿಗೆ ಗ್ರಾಮ ಪ್ರವೇಶ ನಿರಾಕರಿಸಿದ್ದರಿಂದ ಉಂಟಾದ ಗಲಭೆಯಲ್ಲಿ 2 ಸರ್ಕಾರಿ ಅಧಿಕಾರಿಗಳು ಮರಣ ಹೊಂದಿದರು. ಇದರಿಂದ 5 ಜನರು ಗಲ್ಲು ಶಿಕ್ಷೆಗೆ ಗುರಿಯಾದ ಹೋರಾಟ ಯಾವುದು? 204 ಅದುವೇ ಈಸೂರು ಹೋರಾಟ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಆಪ್ಷನ್ಸ್ ಡಿ 248ನೇ ಪ್ರಶ್ನೆ. ಉತ್ತರ ಕನ್ನಡದ ಹಟ್ಟಿಕೇರಿ ಸರ್ಕಾರಿ ಸೌದೆ ಸಂಗ್ರಹವನ್ನು ನಾಶಗೊಳಿಸಿದ್ದಕ್ಕೆ ಸರ್ಕಾರ ಗೋಕರ್ಣದಲ್ಲಿ ಪುಂಡುಗುಂದಾಯ ಹೇರಿತು. ಈ ರೀತಿ ಹೇರಲಾದ ಪುಂಡುಗುಂದಾಯದ ಎಷ್ಟು? 248ನೇ ಪ್ರಶ್ನೆಗೆ ಆಪ್ಷನ್ಸ್ ಬಿ 30,000 ರೂಪಾಯಿ ಸರಿಯಾದ ಉತ್ತರ ಆಗಿರುತ್ತೆ. 249ನೇ ಪ್ರಶ್ನೆ ಹೀಗಿದೆ. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ ಏಕೈಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವಾಗಿದೆ. ಈ ಅಧಿವೇಶನ ಸಮಯದಲ್ಲಿ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ರಚಿಸಿ ಹಾಡಿದವರು ಯಾವರು? ಸರಿಯಾದ ಉತ್ತರ ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಹುಯಿಲಿಗೋಳ್ ನಾರಾಯಣ ರಾಯ್. 250ನೇ ಪ್ರಶ್ನೆ ಹೀಗಿದೆ. ದಂಡೆಯಾತ್ರೆಯಲ್ಲಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಭಾಗವಹಿಸಿದ ಕರ್ನಾಟಕದವರು ಯಾರು ಅಂತ ಕೇಳ್ತಾರೆ. ಕರ್ನಾಟಕದವರು ಯಾರಾಗಿರ್ಬೋದು? 250ನೇ ಪ್ರಶ್ನೆಗೆ ಮೈಲಾರ್ ಮಹದೇವಪ್ಪ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. 251ನೇ ಪ್ರಶ್ನೆ ಹೀಗಿದೆ. ಮೈಲಾರ್ ಮಹದೇವಪ್ಪ ಕ್ವಿಟ್ ಇಂಡಿಯಾ ಚಳುವಳಿ ಸಮಯದಲ್ಲಿ ಹೋರಾಟ ನಡೆಸುತ್ತಿದ್ದಾಗ ಪೊಲೀಸರ ಗುಂಡಿಗೆ ಬಲಿಯಾದ ಸ್ಥಳ ಯಾವುದು? ಆಪ್ಷನ್ಸ್ ಡಿ ಹೊಸ ರೀತಿ ಅನ್ನೋ ಸ್ಥಳದಲ್ಲಿ ಇವರು ಕೂಡ ಪೊಲೀಸರ ಗುಂಡಿಗೆ ತುತ್ತಾಗ್ತಾರೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. 252ನೇ ಪ್ರಶ್ನೆ ಹೀಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮೈಸೂರು ರಾಜ್ಯದಲ್ಲಿ ಬಂಧನಕ್ಕೊಳಗಾದ ಮೊದಲ ಮಹಿಳೆ ಯಾರು? ಆಪ್ಷನ್ಸ್ ಬಿ ಬಳ್ಳಾರಿ ಸಿದ್ದಮ್ಮ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 253ನೇ ಪ್ರಶ್ನೆಗೆ ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಮೈಸೂರು ಚಳುವಳಿ ಕೆ.ಸಿ. ರೆಡ್ಡಿ ನೇತೃತ್ವದಲ್ಲಿ 42 ದಿನಗಳ ಕಾಲ ನಡೆಯಿತು. ಈ ಸಂದರ್ಭದಲ್ಲಿ ಮೈಸೂರು ದಿವಾನರಾಗಿದ್ದವರು ಯಾರು? ಆಪ್ಷನ್ಸೇ ಇಲ್ಲಿ ಸರಿಯಾದ ಉತ್ತರ. ಅದುವೇ ಅಕ್ಕಟಕ್ ರಾಮಸ್ವಾಮಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 254ನೇ ಪ್ರಶ್ನೆ. 254ನೇ ಪ್ರಶ್ನೆ ಹೀಗಿದೆ. ಕೆ.ಸಿ. ರೆಡ್ಡಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ 1947ರಲ್ಲಿ ಅಧಿಕಾರ ವಹಿಸಿಕೊಂಡರು. ಈ ಅಧಿಕಾರ ವಹಿಸಿಕೊಂಡ ದಿನ ಯಾವುದು ಅಂತ ಕೇಳಿದ್ರೆ ಆಪ್ಷನ್ಸ್ ಎ ಆಗಸ್ಟ್ 15, ಆಪ್ಷನ್ಸ್ ಬಿ ಸೆಪ್ಟೆಂಬರ್ 16, ಆಪ್ಷನ್ ಸಿ ಅಕ್ಟೋಬರ್ 24, ಆಪ್ಷನ್ಸ್ ಡಿ ನವೆಂಬರ್ 1. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಟೋಬರ್ 24 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 255ನೇ ಪ್ರಶ್ನೆ ಹೀಗಿದೆ. ಏಕೀಕರಣವಾದ ವಿಶಾಲ ಮೈಸೂರು ರಾಜ್ಯ ನವೆಂಬರ್ 1, 1956 ಅಸ್ತಿತ್ವಕ್ಕೆ ಬಂದಿತ್ತು. ಈ ರಾಜ್ಯದ ರಚನೆಗೆ ವರದಿ ನೀಡಿದ ಸಮಿತಿ ಯಾವುದು? JVP ಸಮಿತಿ ಅಂತ ಕೇಳ್ತಾರೆ. ಆಪ್ಷನ್ಸ್ ಎ, ಆಪ್ಷನ್ಸ್ ಬಿ ಥಾರ್ ಸಮಿತಿ, ಆಪ್ಷನ್ಸ್ ಡಿ ಮಹಾಜನ್ ಆಯೋಗ, ಆಪ್ಷನ್ಸ್ ಡಿ ಫಜಲ್ ಅಲಿ ಆಯೋಗ. ಆಪ್ಷನ್ಸ್ ಡಿ ಫಜಲ್ ಅಲಿ ಆಯೋಗ. ಈ ಪ್ರಶ್ನೆ ಕೂಡ ಅಸಿಸ್ಟೆಂಟ್ ಇಂಜಿನಿಯರ್ PWD 2021ರಲ್ಲಿ ನಡೆದ ಎಕ್ಸಾಮ್ಸಲ್ಲಿ ಜನರಲ್ ಸ್ಟಡೀಸ್ ಪೇಪರಲ್ಲಿ ಈ ಪ್ರಶ್ನೆ ಕೂಡ ಬಂದಿತ್ತು. ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 1956ನೇ ಪ್ರಶ್ನೆ. 256ನೇ ಪ್ರಶ್ನೆ. 1956 ನವೆಂಬರ್ 1ರಂದು ಏಕೀಕರಣ ಪೂರ್ವದಲ್ಲಿ ಈಗಿನ ಕರ್ನಾಟಕ ರಾಜ್ಯ 20 ಆಡಳಿತ ಘಟಕಗಳಲ್ಲಿ ಹಂಚಿ ಹೋಗಿತ್ತು. ಇವುಗಳಲ್ಲಿ ಪ್ರತ್ಯೇಕ ರಾಜ್ಯವಾಗಿದ್ದ ಈಗಿನ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ. ಸೊ 256ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಅದು ಕೊಡಗು ಜಿಲ್ಲೆ ಆಗಿರುತ್ತೆ. 257ನೇ ಪ್ರಶ್ನೆ ಹೀಗಿದೆ. ಸ್ವತಂತ್ರ ಸಂಗ್ರಾಮ ಸಮಯದಲ್ಲಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಾಗೃತಿ ಮೂಡಿಸಿದ ವ್ಯಕ್ತಿಗಳು ಹಾಗೂ ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 258ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕ ಏಕೀಕರಣದ ಪ್ರಥಮ ಅಧಿವೇಶನವು ಬೆಳಗಾವಿಯಲ್ಲಿ ನಡೆಯಿತು. ಈ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳ್ತಾರೆ. 258ನೇ ಪ್ರಶ್ನೆಗೆ ಅಧ್ಯಕ್ಷರು ಅದುವೇ ಸಿದ್ದಪ್ಪ ಕಂಬಳಿ ಅಧ್ಯಕ್ಷರಾಗಿರ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 259ನೇ ಪ್ರಶ್ನೆ ಹೀಗಿದೆ. 1946ರಲ್ಲಿ ಮುಂಬೈ ಕರ್ನಾಟಕ ಏಕೀಕರಣ 10ನೇ ಅಧಿವೇಶನ ಮುಂಬೈ ಪ್ರಾಂತದ ಮುಖ್ಯಮಂತ್ರಿ BJ ಖೇರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಅಧಿವೇಶನವನ್ನು ಉದ್ಘಾಟಿಸಿದವರು ಯಾರು ಅಂತ ಕೇಳ್ತಾರೆ. ಆಪ್ಷನ್ಸ್ ಡಿ ವಲ್ಲಭಾಯ್ ಪಟೇಲ್. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ, ಅದುವೇ ವಲ್ಲಭಾಯ್ ಪಟೇಲ್. ನೆಕ್ಸ್ಟ್ ಪ್ರಶ್ನೆ 260ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಏಕೀಕರಣವಾಗಿ
ರಚಿತವಾದ ಘಟನೆಗಳು ಹಾಗೂ ಅಧ್ಯಕ್ಷರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಹೊಂದಿಸಿ ಬರೆಯಿರಿದು ಸರಿಯಾದ ಉತ್ತರ ನೋಡೋದಾದರೆ 3, 4, 2, 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 261ನೇ ಪ್ರಶ್ನೆ. 61ನೇ ಪ್ರಶ್ನೆ ಹೇಗಿದೆ: ಮಂಗಳೂರು ಸಮಾಚಾರ ಕನ್ನಡದಲ್ಲಿ ಪ್ರಕಟವಾದ ಮೊದಲ ಪತ್ರಿಕೆಯಾಗಿದ್ದ ಈ ಪತ್ರಿಕೆ ಪ್ರಕಟವಾದ ವರ್ಷ ಯಾವುದು? ಆಪ್ಷನ್ಸ್ ಎ 1843 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 262ನೇ ಪ್ರಶ್ನೆ. ರಾಹ ದೇಶಪಾಂಡೆ 1890ರಲ್ಲಿ ಕರ್ನಾಟಕ ವಿದ್ಯುತ್ಪಾದಕ ಸಂಘವನ್ನು ಸ್ಥಾಪಿಸಿದವರು. ಇದನ್ನು ಸ್ಥಾಪಿಸಿದ ಸ್ಥಳ ಯಾವುದು? ಆಪ್ಷನ್ ಸಿ ಧಾರವಾಡ ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪ್ರಶ್ನೆ. ಈಗಾಗಲೇ ನಾನು ಹೇಳಿದ್ದೀನಿ, ಹೊಂದಿಸಿ ಬರೆಯಿರಿ ನಾಯಕ ಪುಸ್ತಕದಲ್ಲಿದ್ದರೆ ಅದು ಆನ್ಸರು 3, 4, 2, 1 ಆಗಿರುತ್ತೆ 100%. ಸೊ ಆಪ್ಷನ್ ಸರಿಯಾದ ಉತ್ತರ 3, 4, 2, 1. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 264ನೇ ಪ್ರಶ್ನೆ ಹೀಗಿದೆ: ಹೈದರಾಬಾದ್ ಕರ್ನಾಟಕ ಪ್ರದೇಶ ಜನರಿಗೆ ಸ್ವತಂತ್ರ ದೊರಕಿದ ದಿನ ಯಾವುದು? ಆಪ್ಷನ್ಸ್ ಬಿ ಸೆಪ್ಟೆಂಬರ್ 17, 1948ರಲ್ಲಿ ಸ್ವತಂತ್ರ ಸಿಗುತ್ತೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. 265ನೇ ಪ್ರಶ್ನೆ. 1956 ನವೆಂಬರ್ 1ರಂದು ಏಕೀಕರಣವಾದ ಮೈಸೂರು ರಾಜ್ಯದ ಮೊದಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಸ್ ನಿಜಲಿಂಗಪ್ಪ ಅಧಿಕಾರಕ್ಕೆ ಬಂದರು. ಈ ಸಮಯದಲ್ಲಿ ಪ್ರಥಮ ರಾಜ್ಯಪಾಲರು ಯಾರು? 265ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಚಾಮರಾಜ ಒಡೆಯರ್ ಸರಿಯಾದ ಉತ್ತರ. 266ನೇ ಪ್ರಶ್ನೆ. 1970 ನವೆಂಬರ್ 1ರಂದು ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಎಂಬ ಹೆಸರನ್ನು ಪಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಯಾರು? ಆಪ್ಷನ್ಸ್ ಎ ವೀರೇಂದ್ರ ಪಾಟೀಲ್, ಆಪ್ಷನ್ಸ್ ಬಿ ಗುಂಡೂರಾವ್, ಆಪ್ಷನ್ ಸಿ ದೇವರಾಜ ಅರಸ್, ಆಪ್ಷನ್ಸ್ ಡಿ BD ಜತ್ತಿ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ, ಅದುವೇ ದೇವರಾಜ್ ಅರಸ್. ನೆಕ್ಸ್ಟ್ ಪ್ರಶ್ನೆ 267. ಮಂಜೇಶ್ವರ ಗೋವಿಂದ ಪೈ ರಾಷ್ಟ್ರಕವಿ ಗೌರವವನ್ನು ಮೊದಲು ಪಡೆದವರು. ಈ ಗೌರವವನ್ನು ನೀಡಿದವರು ಯಾರು? ಕೇಂದ್ರ ಸರ್ಕಾರ, ಆಪ್ಷನ್ಸ್ ಬಿ ಕರ್ನಾಟಕ ಸರ್ಕಾರ, ಆಪ್ಷನ್ ಸಿ ಕೇರಳ ಸರ್ಕಾರ, ಆಪ್ಷನ್ಸ್ ಡಿ ಮದ್ರಾಸ್ ಸರ್ಕಾರ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮದ್ರಾಸ್ ಸರ್ಕಾರ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 268ನೇ ಪ್ರಶ್ನೆ. ಕರ್ನಾಟಕದ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ಸ್ ಎ DV ಗುಂಡಪ್ಪ, ಆಪ್ಷನ್ಸ್ ಡಿ ಆಲೂರು ವೆಂಕಟರಾಯ್, ಆಪ್ಷನ್ ಸಿ ಆನೆ ಕೃಷ್ಣರಾಯ್, ಆಪ್ಷನ್ಸ್ ಡಿ ಕೃಷ್ಣರಾಯ್, ಆಪ್ಷನ್ಸ್ ಡಿ ಬೇಟೆಗಾರ ಕೃಷ್ಣವರ್ಮ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಲೂರು ವೆಂಕಟರಾಯ ಕರ್ನಾಟಕದ ಗತವೈಭವ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. 269ನೇ ಪ್ರಶ್ನೆ ನೋಡೋಣ. ಮನುಷ್ಯ ಜಾತಿ ತಾನೆಂದು ವಲಂ ಇದು ಕೆಳಗಿನ ಯಾರ ಧ್ಯೇಯವಾಗಿರುತ್ತೆ? ಇದನ್ನು ಮನುಷ್ಯ ಜಾತಿ ತಾನೆಂದು ವಲಂ ಅನ್ನೋದು ಯಾರ ಒಂದು ಧ್ಯೇಯ ಆಗಿರುತ್ತೆ ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಪಂಪ ಅದಕ್ಕೆ ಸರಿಯಾದ ಉತ್ತರ. ಇವ್ರ ಧ್ಯೇಯ ಇದೇ ಆಗಿರುತ್ತೆ. 270ನೇ ಪ್ರಶ್ನೆ ಹೀಗಿದೆ: ಕರ್ನಾಟಕದ ಈ ಶಬ್ದ ಮಹಾಭಾರತದ ಕೆಳಗಿನ ಯಾವ ಪರ್ವದಲ್ಲಿ ಮೊದಲು ಪ್ರಸ್ತಾಪಿತವಾಗುತ್ತದೆ? ಅದು ಯಾವುದು ಅಂತ ಕೇಳ್ತೇನೆ, ಅದುವೇ ಆಪ್ಷನ್ಸ್ ಡಿ ಭೀಷ್ಮ ಪರ್ವ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 271ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸರ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತಿ. ಹೀಗೆ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ನಿಮ್ಮಿಂದ ಪ್ರೋತ್ಸಾಹ ಸಿಗುತ್ತೆ, ನಾವು ಇನ್ನಷ್ಟು ವೀಡಿಯೋಗಳು ಮಾಡೋಕ್ಕೆ ನಮಗೆ ಆಸಕ್ತಿ ಬರುತ್ತೆ. 271ನೇ ಪ್ರಶ್ನೆ ಹೀಗಿದೆ: 1117ರಲ್ಲಿ ಸ್ಥಾಪನೆಯಾಗಿದ್ದು 2017ರಲ್ಲಿ ಸ್ಥಾಪನೆಯ 900 ವರ್ಷ ಪೂರೈಸಿದ ಕರ್ನಾಟಕದ ದೇಗುಲ ಯಾವುದು? ಯಾವ ದೇಗುಲ? ಆಪ್ಷನ್ಸ್ ಡಿ ಸರಿಯಾದ ಉತ್ತರ, ಅದುವೇ ಬೇಲೂರಿನ ಚೆನ್ನಕೇಶವ ದೇವಾಲಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಹೊಂದಿಸಿ ಬರೆಯಿರಿ ಪ್ರಶ್ನೆ ಏನಿದೆ. 272ನೇ ಪ್ರಶ್ನೆ. ಈ ಕೆಳಗಿನ ಸಂಸ್ಥೆಗಳನ್ನು ಹಾಗೂ ಅವುಗಳನ್ನು ಸ್ಥಾಪಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. 3, 4, 2, 1. ಸೊ ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನ ಸ್ಥಾಪನೆ ಮಾಡಿದವರು BP ವಾಡಿಯಾ. ಗೋಖಲೆ ಸಾರ್ವಜನಿಕ ಸಂಸ್ಥೆ ಸ್ಥಾಪಿಸಿದವರು DV ಗುಂಡಪ್ಪ. ಗಾಂಧಿ ಭವನ ಸ್ಥಾಪನೆ ಮಾಡಿದವರು RR ದಿವಾಕರ್. ಹಾಗೆ ಮಿಥಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ರೆವರೆಂಡ್ ಫಾದರ್ AM ಟಂಬ್ರಾಂಡ್. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸೇ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 243ನೇ ಪ್ರಶ್ನೆ ಹೀಗಿದೆ: ವೈಜಯಂತಿ ಈ ಕೆಳಗಿನ ಯಾವ ಊರಿನ ಮೂಲ ಹೆಸರಾಗಿದೆ? ವೈಜಯಂತಿ ಈ ಕೆಳಗಿನ ಯಾವ ಊರಿನ ಮೂಲ ಹೆಸರಾಗಿದೆ? ಹೌದು, ಆಪ್ಷನ್ಸೇ ಇಲ್ಲಿ ಸರಿಯಾದ ಉತ್ತರ, ಅದುವೇ ಬನವಾಸಿ ಸರಿಯಾದ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ ಪ್ರಶ್ನೆ 274ನೇ ಪ್ರಶ್ನೆ ಹೀಗಿದೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ದೊರೆತ ಜಿಲ್ಲೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಈ ದೊರೆತ ಜಿಲ್ಲೆ ಇದು ಯಾವ ಒಂದು ಸ್ಥಳದಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. 274ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಾಸನ ಜಿಲ್ಲೆ ಇಲ್ಲಿ ಸಿಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಸಂಸ್ಕೃತ ಗ್ರಾಮ ಯಾವುದು? ಕರ್ನಾಟಕದಲ್ಲಿನ ಸಂಸ್ಕೃತ ಗ್ರಾಮ ಮುತ್ತೂರು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಮತ್ತೂರು ಇದಕ್ಕೆ ಸರಿಯಾದ ಉತ್ತರ. 276ನೇ ಪ್ರಶ್ನೆ. ಕನ್ನಡದ ಇಂಗ್ಲಿಷ್ ನಿಘಂಟು ಜಾರ್ಜ್ ಕಿಟಲ್ ಮೊದಲು ರಚಿಸಿದವರು. ಇವರು ಮೂಲತಃ ಯಾವ ದೇಶಕ್ಕೆ ಸೇರಿದವರು? ಆಪ್ಷನ್ಸ್ ಎ ಇಂಗ್ಲೆಂಡ್, ಆಪ್ಷನ್ಸ್ ಬಿ ಜರ್ಮನಿ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ಸ್ ಡಿ ಪೋರ್ಚುಗಲ್. 276 ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಜರ್ಮನಿ ಆಗಿರುತ್ತೆ. 277ನೇ ಪ್ರಶ್ನೆ. ಕನ್ನಡ ಎನ್ನುವ ತಾಲೂಕು ಯಾವ ರಾಜ್ಯದಲ್ಲಿದೆ? ಕನ್ನಡ ಎನ್ನುವ ತಾಲೂಕು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಮಹಾರಾಷ್ಟ್ರದಲ್ಲಿದೆ. ಸರಿಯಾದ ಉತ್ತರ ಮಹಾರಾಷ್ಟ್ರ. ನೆಕ್ಸ್ಟ್ ಪ್ರಶ್ನೆ 278ನೇ ಪ್ರಶ್ನೆ. ಗಡಿ ವಿವಾದ ವಿಚಾರಣೆಗೆ ಮಹಾಜನ ಆಯೋಗ ರಚನೆಯಾದ ವರ್ಷ ಯಾವುದು? ಮಹಾಜನ ಆಯೋಗ ರಚನೆಯಾಗಿದ್ದ ವರ್ಷ 1906ರಲ್ಲಿ ರಚನೆಯಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮಿತಾಕ್ಷರ ಸಂಹಿತೆ ರಚಿಸಿದ ವಿಜ್ಞಾನೇಶ್ವರನ ಕಾರ್ಯಕ್ಷೇತ್ರದ ಮರುತೂರು ಕರ್ನಾಟಕದ ಈಗಿನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್ ಡಿ ಕಲಬುರಗಿ ಜಿಲ್ಲೆಯಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ. 280ನೇ ಪ್ರಶ್ನೆ ಹೀಗಿದೆ. ಬೆಚ್ಚಗಿನ ಮನೆಯಾಗಿ ವೆಚ್ಚನಕ್ಕೆ ಹೊನ್ನಾಗಿ ರಚಿಸಿದವರು ಯಾರು? ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಅದುವೇ ಸರ್ವಜ್ಞ. 281ನೇ ಪ್ರಶ್ನೆ. ಕನ್ನಡ ಭಾಷೆಯಲ್ಲಿ ಚಿತ್ರೀಕರಣಗೊಂಡ ಮೊದಲ ಚಲನಚಿತ್ರ ಯಾವುದು? ಕನ್ನಡ ಭಾಷೆಯಲ್ಲಿ ಚಿತ್ರಗೊಂಡ ಮೊದಲ ಚಲನಚಿತ್ರ ಯಾವುದು? ಆಪ್ಷನ್ಸ್ ಎ ಸರಿಯಾದ ಉತ್ತರ. ಅದುವೇ ಸತಿ ಸುಲೋಚನ ಸರಿಯಾದ ಉತ್ತರ ಆಗಿರುತ್ತೆ. 282ನೇ ಪ್ರಶ್ನೆ. ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳನ್ನು ಹಾಗೂ ಅವು ಇರುವ ನದಿ ದಂಡೆಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಸರಿಯಾದ ಉತ್ತರ. ಪ್ರಮುಖ ಸಿಗೋದು ನಿಮಗೆ ಯಾವ ನದಿ ದಂಡೆ ಮೇಲೆ ಅಂದರೆ ಅದು ಶರಾವತಿ ನದಿ ದಂಡೆ ಮೇಲೆ. ಶೃಂಗೇರಿ ತುಂಗಾ ನದಿ ದಂಡೆ ಮೇಲೆ ಸಿಗುತ್ತೆ. ಕೊಲ್ಲೂರು ಮೂಕಾಂಬಿಕೆ ಇದು ಸೌಪರ್ಣಿಕ ನದಿ ದಂಡೆ ಮೇಲೆ ಸಿಗುತ್ತೆ. ಧರ್ಮಸ್ಥಳ ಸಿಗೋದು ನೇತ್ರಾವತಿ ದಂಡೆ ಮೇಲೆ ಸಿಗುತ್ತೆ. ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. 283ನೇ ಪ್ರಶ್ನೆ ಏನಿದೆ ನೋಡೋಣ. ಮೈಸೂರಿನ ಚಾಮುಂಡಿ ಬೆಟ್ಟದ ಮೊದಲ ಹೆಸರೇನು? ಮೈಸೂರಿನ ಚಾಮುಂಡಿ ಬೆಟ್ಟದ ಮೊದಲ ಹೆಸರು ಮಹಾಬಲಾದ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. 284ನೇ ಪ್ರಶ್ನೆ ನೋಡೋಣ. ಹೀಗಿದೆ. ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಷಟ್ಪದಿಯಲ್ಲಿದ್ದು ಯಾವಾಗ ಅಂತ ಯಾವುದು ಷಟ್ಪದಿಯಲ್ಲಿದ್ದು ಎಷ್ಟನೇ ಪಂಕ್ತಿ ಅಂತ ಕೇಳ್ತಾರೆ. 284ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 728ನೇ ಪಂಕ್ತಿಗಳಿವೆ. 728ನೇ ಪಂಕ್ತಿಯಲ್ಲಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಷಟ್ಪದಿಯಲ್ಲಿ ಸಿಗುತ್ತೆ. 285ನೇ ಪ್ರಶ್ನೆಗೆ ಕೊನೆಯ ಪ್ರಶ್ನೆಯಾಗಿರುತ್ತೆ. 285ನೇ ಪ್ರಶ್ನೆ. ಸಿರಿಗನ್ನಡಂ ಗಲ್ಗೆ ಈ ವಾಕ್ಯವನ್ನು ನೀಡಿದವರು ಯಾರು? ಆಪ್ಷನ್ಸ್ ಎ ರಾಹ ದೇಶಪಾಂಡೆ, ಆಪ್ಷನ್ಸ್ ಬಿ BM ಶ್ರೀಕಂಠಯ್ಯ, ಆಪ್ಷನ್ ಸಿ ಬಸಪ್ಪ ಶಾಸ್ತ್ರಿ, ಆಪ್ಷನ್ಸ್ ಡಿ ಮೊಹರೆ ಹನುಮಂತರಾಯ. ರೈಟ್. ಸರಿಯಾದ ಉತ್ತರ ಆಪ್ಷನ್ಸ್ ಎ ರಾಹ ದೇಶಪಾಂಡೆ ಸಿರಿಗನ್ನಡಂ ಗೆಲ್ಮ್ ಅನ್ನೋ ವಾಕ್ಯ ನೀಡ್ತಾರೆ. ಸೊ ಇದಾಗಿತ್ತು ಕಂಪ್ಲೀಟಾಗಿ ಕರ್ನಾಟಕ ಇತಿಹಾಸದ ಇದು ಅಷ್ಟು ಇಂಪಾರ್ಟೆಂಟ್ ಆಗಿರುವ 285 MCQs ಪ್ರಶ್ನೆಗಳಾಗಿರುತ್ತವೆ.